ಕರ್ನಾಟಕದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಶಿಕಾಂತ್. ಕಳೆದ ತರಗತಿಯಲ್ಲಿ ನಾವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರತಕ್ಕಂತಹ ಟೈಮ್ ಅಂಡ್ ವರ್ಕ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಸೊ ಆ ಒಂದು ವಿಡಿಯೋಗಳಿಗೆ ತಮ್ಮ ಒಂದು ಫೀಡ್ಬ್ಯಾಕ್ ಅನ್ನ ನೀಡಿದ್ದೀರಿ. ಸರ್ ಇದೇ ರೀತಿ ಚಾಪ್ಟರ್ ವೈಸ್ ಕ್ಲಾಸ್ ಅನ್ನ ಮಾಡ್ರಿ ಅಂತ ಕೂಡ ಕಮೆಂಟ್ ಮಾಡಿದ್ರೆ ಹಲವಾರು ಜನ. ನಿಮ್ಮ ಎಲ್ಲ ಈ ಒಂದು ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ. ಸೊ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹಲವು ವಿಡಿಯೋಗಳನ್ನ ನಾನು ನಿಮ್ಗೆ ಕೊಡ್ತಾ ಬರ್ತೀನಿ. ಸೊ ಇವತ್ತು ಯಾರೆಲ್ಲ ಆ ಒಂದು ಫಸ್ಟ್ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಆ ಒಂದು ವಿಡಿಯೋನ ವೀಕ್ಷಣೆ ಮಾಡಿ ನಂತರ ಈ ಒಂದು ವಿಡಿಯೋನ ನೋಡ್ರಿ. ಯಾಕಂತ ಕೇಳಿದ್ರೆ ಅಲ್ಲಿ ಒಂದಿಷ್ಟು ಬೇಸಿಕ್ ಅಂಶಗಳನ್ನ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಿ. ಸೊ ಇವತ್ತು ಅದರ ಒಂದು ಮುಂದುವರೆದ ಭಾಗವಾಗಿ ಕ್ಲಾಸ್ 2 ಅನ್ನ ನಾವಿಲ್ಲಿ ಕಂಟಿನ್ಯೂ ಮಾಡ್ತಾ ಬರೋಣ. ಇದು ಜಸ್ಟ್ ಪ್ರಾಕ್ಟೀಸ್ ಪರ್ಪಸ್ ಆಗಿರೋ ಕಾರಣಕ್ಕಾಗಿ ನಾನು ವೇಗವಾಗಿ ಏನ್ ಮಾಡ್ತೀನಿ ಅಂದ್ರೆ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಬರ್ತಿರ್ತೀನಿ. ತಾವು ಕೂಡ ಕೇವಲ ವೀಕ್ಷಣೆ ಮಾಡೋದಷ್ಟೇ ಅಲ್ಲದೆ ತಾವು ಕೂಡ ಸ್ವತಃ ಇದನ್ನ ಏನು ಟ್ರೈ ಮಾಡ್ರಿ, ಹೌದಾ? ಸೊ ಇವಾಗ ನೋಡೋಣ, ಇವತ್ತಿನ ದಿನದ ಮೊದಲ ಪ್ರಶ್ನೆ ಹೀಗಿದೆ. ಸೊ ನಿನ್ನೆ ಕ್ಲಾಸ್ ಒಳಗಡೆ 11 ಕ್ವಶನ್ಸ್ ಗಳನ್ನ ಮುಗಿಸ್ತಾ ಬಂದಿದ್ವಿ. ಸೊ ಇವತ್ತು 12ನೇ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದು RRB JEE ಒಳಗೆ ಕೇಳಿರೋ ಕ್ವಶನ್ 2019ರಲ್ಲಿ ಕೇಳಿರುವಂತ ಪ್ರಶ್ನೆ ಹೇಳ್ತಾರ. ಇಲ್ಲಿ ಒಂದು ಡಿಸ್ಕ್ಲೇಮರ್ ಏನಪ್ಪಾ ಅಂದ್ರ, ಇಲ್ಲಿ ಕ್ವಶನ್ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಇರುತ್ತಾ, ಬಟ್ ಕನ್ನಡದಲ್ಲಿ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದ್ರ ನೀವು ದಯವಿಟ್ಟು ಇಂಗ್ಲಿಷ್ ಕ್ವಶನ್ ಅನ್ನ ನೋಡಿ. ಅದ್ರ ಜೊತೆ ಕೂಡ ನಾನು ಕನ್ನಡದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ, ಯಾರು ಕೂಡ ಕನ್ಫ್ಯೂಷನ್ ಆಗಬಾರ್ದು. ಓಕೆ, ಪ್ರಶ್ನೆ ಹೇಳುತ್ತಾ, ಪಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕ್ಯೂ ರವರಿಗಿಂತ 50% ಮೋರ್ ಎಫಿಷಿಯಂಟ್ ಇದಾನಂತ. ಹಾಗಾದ್ರ ಪಿ ಟೇಕ್ಸ್ 50% ಮೋರ್ ಟೈಮ್ ದ್ಯಾನ್ ಕ್ಯೂ ಅಂತ ಐತಿ. ಹಾಗಾದ್ರ ಪಿ ರವರು ಕ್ಯೂ ರವರಿಗಿಂತ 50% ಹೆಚ್ಚು ಸಮಯವನ್ನ ತೆಗೆದುಕೊಳ್ತಾರೆ. ಕಾರ್ಯಕ್ಷಮತೆ ಅಲ್ಲ, ಸಮಯ ಅಂತಿದೆ. ಹಾಗಾದ್ರ ಇಲ್ಲಿ ಡೇಸ್ ಎಫಿಷಿಯನ್ಸಿ ಡೇಸ್ ರೇಷಿಯೋ ಬರ್ಕೊಂಡ್ರ ಇಲ್ಲಿ ಪಿ ಬರಿತೀವಿ, ಇಲ್ಲಿ ಕ್ಯೂ ಅಂತ ಬರಿತೀವಿ. ಕ್ಯೂ ರವರು ಎಷ್ಟು ಯೂನಿಟ್ ಕೆಲಸವನ್ನ ಮಾಡ್ತಾರ, ಎಷ್ಟು ದಿನ ತಗೊಂಡ್ರ 100 ದಿನ ತೆಗೆದುಕೊಳ್ತಾರ ಅಂದ್ರ ಪಿ ರವರು 50% ಅಧಿಕ ಸಮಯ ಅಂತ ಹೇಳಿದಾರ. ಹಾಗಾದ್ರ ಇವ್ರು ಎಷ್ಟಿರ್ತಾರ, 150 ಸಮಯವನ್ನ ತೆಗೆದುಕೊಳ್ತಾರೆ. ಅಥವಾ ಇದನ್ನೇ ನಾವು ನೇರವಾಗಿ ಈ ರೀತಿ ಬರೀಬಹುದಿತ್ತು, 50% ಅಂತ ಕೇಳಿದ್ರ 1/2 ಅಂತ ಕರಿತೀವಿ. ಹಾಗಾದ್ರ ಕ್ಯೂ ರವರು 2 ದಿನ ಸಮಯ ತೆಗೆದುಕೊಂಡ್ರ ಪಿ ರವರು 1 ಹೆಚ್ಚಿಗೆ ಮಾಡ್ಕೊಂಡು ಎಷ್ಟು ದಿನ ಸಮಯ ತೆಗೆದುಕೊಳ್ತಾರ, 3. ಈ ರೀತಿನೂ ಬರೀಬಹುದು. ಇದನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡ್ತಾ ಬಂದ್ರ 1 0 ಕ್ಯಾನ್ಸಲ್, ಇಲ್ಲೂ ಕೂಡ 1 0 ಕ್ಯಾನ್ಸಲ್, 5 3 15, 5 2 10. ಇದೇನಪ್ಪಾ ಅಂದ್ರ ಡೇಸ್ ಏನು ರೇಷಿಯೋ. ನನಗ್ ಗೊತ್ತೈತೆ ಡೇಸ್ ರೇಷಿಯೋ ಗೊತ್ತಿತ್ತು ಅಂತ ಕೇಳಿದ್ರ ಎಫಿಷಿಯನ್ಸಿ ರೇಷಿಯೋನ ನಾವೇನ್ ಬರಿತೀವಿ, ಇದ್ರ ಉಲ್ಟಾ ಮಾಡಿ ಬರಿತೀವಿ, 2:3 ಅಂತ ಬರಿತಾ ಬರ್ತೀವಿ. 2:3 ಅಂತ ಇಲ್ಲಿ ಬರಿತಾ ಬರ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಪ್ರಶ್ನೆ ಒಳಗೆ ಹೋದನ. ದೇ ವರ್ಕ್ ಟುಗೆದರ್, ದ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಇನ್ 18 ಡೇಸ್ ಅಂತ. ಅವರಿಬ್ಬರು ಜೊತೆಯಾಗಿ ಕೆಲಸ ಮಾಡಿದ್ರ 18 ದಿನಗಳಲ್ಲಿ ಆ ಒಂದು ಕೆಲಸ ಕಂಪ್ಲೀಟ್ ಆಗತ್ತಂತ. ಬಟ್ ನನಗ್ ನೀವ್ ಹೇಳ್ರಿ, ಪಿ ರವರು 2 ಯೂನಿಟ್ ಕೆಲಸ ಮಾಡ್ತಾರ, ಕ್ಯೂ ರವರು 3 ಯೂನಿಟ್ ಕೆಲಸ ಮಾಡ್ತಾರ ಅಂದ್ರ ಇವರಿಬ್ರು ಜೊತೆಯಾಗಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ, 1 ದಿನಕ್ಕ 5 ಯೂನಿಟ್ ನ ಕೆಲಸವನ್ನ ಮಾಡ್ತಾರೆ. ಸೊ ಈ ರೀತಿ ನನಗೆ ಒಟ್ಟು ಕೆಲಸ ಬೇಕಾಗಿತ್ತು, ಟೋಟಲ್ ವರ್ಕ್ ಬೇಕಾಗಿತ್ತು ಅಂದ್ರ 5 ಯೂನಿಟ್ ಕೆಲಸದಂತೆ ಎಷ್ಟು ದಿನ ಕೆಲಸ ಮಾಡ್ಯಾರ ಅವರು, 18 ದಿನಗಳ ಕಾಲ ಕೆಲಸವನ್ನ ಮಾಡಿದಾರ. 18 ದಿನಗಳ ಕಾಲ ಅವ್ರ ಏನ್ ಮಾಡಿದಾರ ಅಂದ್ರ ಕೆಲಸವನ್ನ ಮಾಡ್ತಾ ಬಂದಿದ. ಸೊ ಇದು ಒಟ್ಟು ಕೆಲಸ. ಹಾಗಾದ್ರೆ ಇದೇ ಕೆಲಸವನ್ನ ಕ್ಯೂ ರವರೊಬ್ಬರೇ ಕಂಪ್ಲೀಟ್ ಮಾಡೋದಾಯ್ತು ಅಂದ್ರ ಎಷ್ಟು ದಿನದಲ್ಲಿ ಮಾಡ್ತಾರ ಅಂತ ಐತಿ. ಸೊ ಹಾಗಾದ್ರೆ ಕ್ಯೂ ಒಬ್ಬರೇ ಈ ಇಡೀ ಕೆಲಸವನ್ನ 18 × 5 ಐತಲ್ಲ, ಇಡೀ ಕೆಲಸವನ್ನ ಕ್ಯೂ ಒಬ್ಬರೇ ಮಾಡ್ಬೇಕು. ಕ್ಯೂ ಒಬ್ಬರೇ ಎಫಿಷಿಯನ್ಸಿ ಎಷ್ಟೈತೆ, 3 ಐತಿ. ಹಾಗಾದ್ರ 3 1 3 6 18 ಅಂತ ಮಾಡಿದ್ರ 5 6 ಎಷ್ಟು ಬರ್ತದ, 30 ಅನ್ನೋದು ಈ ಒಂದು ಪ್ರಶ್ನೆಗೆ ಏನಾಗಿರುತ್ತಪ್ಪ ಅಂದ್ರ ಸರಿಯಾಗಿರತ್ತ. ಆಯ್ಕೆ ಎ ಅನ್ನೋದು ಇಲ್ಲಿ ಸರಿಯಾಗಿದೆ. ಈ ಕ್ವಶನ್ ಒಳಗಡೆ ನೀವೇನ್ ಮಿಸ್ಟೇಕ್ ಮಾಡಬಹುದು, ಇನ್ ಕೇಸ್ ನೀವೇನಾದ್ರೂ ಎಕ್ಸಾಮ್ ಹಾಲ್ ಒಳಗಡೆ ಇದ್ರಿ ಅಂದ್ರ ನೀವೇನ್ ಮಿಸ್ಟೇಕ್ ಮಾಡೋ ಸಾಧ್ಯತೆ ಐತಿ ಅಂದ್ರ, ಪಿ ಟೇಕ್ಸ್ 50% ಮೋರ್ ಟೈಮ್ ದ್ಯಾನ್ ಕ್ಯೂ ಅಂತ ಐತೆ. ಈ ಟೈಮ್ ಅನ್ನ ನೀವು ಎಫಿಷಿಯನ್ಸಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನೀವು ಪಿ ಮತ್ತ ಕ್ಯೂ ರವರ್ದು ಎಫಿಷಿಯನ್ಸಿಯನ್ನೇ ನೀವೇನಂತ ತಗೊಂಡ್ಬಿಡ್ಬೋದು ಅಂತ ಕೇಳಿ ಎಕ್ಸಾಮ್ ಒಳಗ 3:2 ಅಂತ ತೆಗೆದುಕೊಳ್ಳತಕ್ಕಂಥ ಸಂಭವನೀಯತೆ ಇರ್ತದೆ. ಸೊ ಇದು ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ಅರ್ಥ ಆಗ್ತದ? ಸೊ ಹಾಗಾಗಿ ಒಂದು ಎಚ್ಚರ ಇರಲಿ. ಅವರು ಟೈಮ್ ಅಂತ ಕೇಳಿದ್ರ ಡೇಸ್ ರೇಷಿಯೋ ತಗೋಬೇಕು, ಅವ್ರಲ್ಲಿ ಎಫಿಷಿಯನ್ಸಿ ಅಂತ ಕೊಟ್ಟಿದ್ರ ಎಫಿಷಿಯನ್ಸಿ ರೇಷಿಯೋ ಅಂತ ನೀವು ತೆಗೆದುಕೊಳ್ಬೇಕು. ಸ್ವಲ್ಪ ಇದ್ರ ಬಗ್ಗೆ ಎಚ್ಚರ ಇರಲಿ. ಇದೇ ರೀತಿಯಾದಂತಹ ಕ್ವಶನ್ ಅನ್ನ ನಾವು ಪಾರ್ಟ್ 1 ಅಲ್ಲಿ ಕ್ಲಾಸ್ 1 ಅಲ್ಲಿ ಡಿಸ್ಕಷನ್ ಮಾಡಿವಿ. ಆ ಕ್ವಶನ್ಗೂ ಮತ್ತೆ ಈ ಕ್ವಶನ್ಗೂ ಇರ್ತಕ್ಕಂಥ ಸ್ಲೈಟ್ ಡಿಫರೆನ್ಸ್ ಏನಪ್ಪಾ ಅಂದ್ರ,
ಆ ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ ಏನಿತ್ತಂದ್ರೆ ಎಫಿಷಿಯನ್ಸಿಗಳ ರೇಷಿಯೋಗಳನ್ನ ತಗೊಂತಿದ್ವಿ, ಬಟ್ ಇಲ್ಲಿ ಏನ್ ತಗೊಂಡ್ಕತ್ತೀವಿ ಡೇಸ್ ರೇಷಿಯೋನ ತಗೋಬೇಕು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು RRB NTPC 2021ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಓದ್ತಾ ಬರ್ರಿ. P ಮತ್ತು Q ಒಂದು ಕೆಲಸವನ್ನು 12 ದಿನಗಳಲ್ಲಿ ಮಾಡ್ತಾರಂತೆ. ಹಾಗಾದ್ರೆ ಕ್ವಶನ್ ಅನ್ನ ಇಲ್ಲಿ ಬರಿತಾ ಬರೋಣ. P ಮತ್ತು Q ಇದರ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆಯನ್ನು ಓದ್ರಿ. Q ಮತ್ತು R ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡ್ತಾರ? 15 ದಿನಗಳಲ್ಲಿ ಮಾಡ್ತಾರಂತ ಪ್ರಶ್ನೆ ಒಳಗಿದೆ. ನೆಕ್ಸ್ಟ್ ಮುಂದುವರೆದು R ಮತ್ತು P ಆ ಕೆಲಸವನ್ನ 20 ದಿನಗಳಲ್ಲಿ ಮಾಡ್ತಾರಂತ ಇದೆ. R ಮತ್ತು P ಆ ಕೆಲಸವನ್ನ 20 ದಿನಗಳಲ್ಲಿ ಮಾಡ್ತಾರಂತ ಇದೆ. ಸೊ ಹಾಗಾದ್ರೆ ಪ್ರಶ್ನೆ ಏನ್ ಕೇಳಿದ ನೋಡೋಣ. ಅವರೆಲ್ಲರೂ ಜೊತೆಯಾಗಿ ಕೆಲಸವನ್ನ ಮಾಡಿದ್ರ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಯುತ್ತ ಅಂತ ಪ್ರಶ್ನೆ. ಹಾಗಾದ್ರೆ P ಮತ್ತು Q ಮತ್ತು R ಈ 3 ಜನ ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರಂತ ಇದೆ. ಸೊ ಇಲ್ಲಿ ನಾವು LCM ಅನ್ನು ತೆಗೆದುಕೊಳ್ಳೋಣ. LCM ಎಷ್ಟು ಬರುತ್ತಪ್ಪ ಅಂತ ಕೇಳಿದ್ರ 12, 15 ಮತ್ತೆ 20ರ LCM ಅಂತ ನೋಡ್ತಾ ಬಂದ್ರ 60 ಅನ್ನೋದು LCM ಬರುತ್ತೆ. 60 ಅನ್ನೋದು LCM ಬರುತ್ತಾ? ಹಾಗಾದ್ರ 12 ಎಷ್ಟಲೇ 60, 12 5ಲೇ 60, ಅದೇ ರೀತಿ 15 4ಲೇ 60, ಅದೇ ರೀತಿ 23ಲೇ 60, 23ಲೇ 60. ಸೊ ನಾವಿಲ್ಲಿ ಈ ಎಲ್ಲವನ್ನ ಎಫಿಷಿಯನ್ಸಿನ ಕೂಡಿಸ್ತಾ ಬಂದ್ರ 5 4 9 9 1 3 ಎಷ್ಟಾಗತ್ತಂದ್ರ 12 ಆಗತ್ತ. ಸೊ ಈ 12ಅನ್ನ ಬಹಳಷ್ಟು ಜನ ವಿದ್ಯಾರ್ಥಿಗಳು ನೀವ್ ಹೆಂಗ್ ಮಿಸ್ಟೇಕ್ ಮಾಡ್ತೀರಿ ಅಂತ ಕೇಳಿದ್ರ ಈ 60 ತೆಗೆದುಕೊಂಡು ಹೋಗಿ 12ರಿಂದ ಭಾಗಿಸ್ಬಿಡ್ತೀರಿ. 12 1ಲೇ 12 5ಲೇ 60 ಅಂತ ಮಾಡ್ತೀರಿ. ಈ ರೀತಿ ಎಕ್ಸಾಮ್ ಒಳಗ ಈ ರೀತಿ ನೀವೇನಾರು ಮಾರ್ಕ್ ಮಾಡಿದ್ರ ಎಕ್ಸಾಮಿನರ್ ಹಿಂಗ್ ಮಾರ್ಕ್ ಮಾಡ್ತಾನ. ಸೊ ಇದು ಯಾಕೆ ತಪ್ಪಾಗುತ್ತಾ ಅಂತ ಕೇಳಿದ್ರ ಅವ್ರ ಏನ್ ಕೇಳ್ಯಾರಂದ್ರ P Q ಮತ್ತು R ಜೊತೆಯಾಗಿ ಆ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರಂತ. ನಾವಿಲ್ಲಿ ಯೋಚನೆ ಮಾಡ್ತಾ ಬಂದ್ರ ಇದೆಲ್ಲ ಸಮ್ ಮಾಡಿದ್ರ 5 4 ಮತ್ತು 3 ಸಮ್ ಮಾಡಿದಾಗ ಎಷ್ಟು ಬಂದೈತೆ? 12 ಬಂದೈತೆ. 12ರಿಂದ ನಾವು ನೇರವಾಗಿ ಯಾಕೆ 60ಕ್ಕೆ ಭಾಗಿಸಬಾರದು ಅಂತ ಕೇಳಿದ್ರ ಈ 12 ಏನ್ ಎಫಿಷಿಯನ್ಸಿ ಬಂದೈತಲ್ಲ ಈ 12ರೊಳಗಡೆ P 2 ಸತ ಊಟ ಮಾಡ್ಯಾನ, Q ಕೂಡ 2 ಸತ ಅದನ, R ಕೂಡ 2 ಸತ ಅದನ. ಹಾಗಾದ್ರ ಈ 12 ಏನ್ ಬಂದಿತ್ತಲ್ಲ ಎಲ್ಲರದು ಡಬಲ್ ಕೆಲಸ ಇದೆ. ಸೊ ನೀವು 2 ರೀತಿ ಬಿಡಿಸಬಹುದು ಇದನ್ನ. ಒಂದ್ ರೀತಿ ಯಾವ್ದಂದ್ರ ಮೊದಲ ಈ 60ಅನ್ನ ಡಬಲ್ ಮಾಡ್ಕೊಂಡ್ಬಿಡ್ರಿ. 62 ಎಷ್ಟಾಯ್ತು? 120 ಆಯ್ತು. ಈ 120ಕ್ಕೆ ಈಗ 12ರಲ್ಲೇ ಭಾಗಿಸಿದ್ರೆ ನಡೀತದ. 12 1ಲೇ 12 10ಲೇ. ಹಾಗಾದ್ರೆ ಆಪ್ಷನ್ ಎಷ್ಟು ಬರ್ತದ? 10 ಡೇಸ್ ಬರ್ತದ. ಸರ್ ನಮ್ಗೆ ಇದು ಅರ್ಥ ಆಗಲ್ಲ ಅನ್ನಂಗಿತ್ತಂದ್ರ ನೀವೇನ್ ಮಾಡ್ರಿ ಸೆಕೆಂಡ್ ಮೆಥಡ್ ಅಂತ ಕೇರ ಈ 60ಕ್ಕೆ 60ಅನ್ನೇ ಬರೀರಿ, ಬಟ್ ಈ 12ಅನ್ನ ಅರ್ಧ ಮಾಡ್ಕೋಬೇಕು. 12ಅನ್ನ ಅರ್ಧ ಮಾಡ್ಕೊಂಡ್ರೆ ಎಷ್ಟು ಬಂತು? 6 ಬರ್ತದ. ಈ 6ರಿಂದ 60ಕ್ಕೆ ಭಾಗಿಸ್ಬೋದು. 6 1ಲೇ 6 10ಲೇ 60, ಅವಾಗ ಕೂಡ ಆನ್ಸರ್ ಏನ್ ಬರ್ತದ? 10 ಬರುತ್ತೆ. ಓಕೆ. ಸೊ ಈ ಮೆಥಡ್ ಯಾವಾಗ ಯೂಸ್ ಆಗುತ್ತಂದ್ರ ಇಲ್ಲಿ ನಾವು ಡಿವೈಡ್ ಮಾಡಿದಾಗ ಏನಾರ ಪಾಯಿಂಟ್ ಒಳಗೆ ಬರಾಕತ್ತಿತ್ತು ಅಂದ್ರ ಈ ಮೆಥಡ್ ಯೂಸ್ ಮಾಡ್ರಿ. ಡಿವೈಡ್ ಮಾಡಿದಾಗ ಪಾಯಿಂಟ್ ಬಂದಿಲ್ಲ ಅಂದ್ರ ನೀವು ಆಸ್ ಯೂಶುವಲ್ ಇಲ್ಲೇನ್ ವರ್ಕ್ ಇರ್ತದ ಅದಕ್ಕೆ ಕೂಡ ಭಾಗಿಸ್ಬೋದು. ಐ ಹೋಪ್ ಎಲ್ಲರಿಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ. ನಿಮ್ಗೆ ಏನೇ ಡೌಟ್ಗಳು ಬಂದಲ್ಲಿ, ನಿಮ್ಗೆ ಯಾವುದೇ ಕ್ವಶನ್ ಅರ್ಥ ಆಗದೆ ಇದ್ದಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ನಾನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಅದ್ರ ಡೌಟ್ ಕ್ಲಾರಿಫೈ ಮಾಡಿ ಮುಂದಿನ ಒಂದು ಕ್ವಶನ್ಗೆ ಹೋಗ್ತಾ ಬರ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಇದು ಕೂಡ NTPC 2021ರಲ್ಲಿ ಕೇಳಿದಾರೆ ನೋಡಿ. RRB NTPC 2021 ಬಹಳಷ್ಟು ಜನ ಈಗಾಗಲೇ ಗ್ರೂಪ್ ಡಿ RRB ಗ್ರೂಪ್ ಡಿ ಎಕ್ಸಾಮ್ ಕಾಲ್ಫಾರ್ಮ್ ಆಗಿದೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ರಿ. ಕೊನೆಯ ದಿನ ತನಕ ವೇಟ್ ಮಾಡಬೇಡ್ರಿ. ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆದಷ್ಟು ಬೇಗ ಆ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಕೊನೆಯ ದಿನ ತನಕ ಯಾಕೆ ವೇಟ್ ಮಾಡಬೇಡ್ರಿ ಅಂತೀನಂದ್ರ ಕೆಲವೊಂದ್ಸರಿ ಏನಾಗುತ್ತಪ್ಪ ಅಂದ್ರ ಎಲ್ಲರೂ ಎಟ್ ಎ ಟೈಮ್ ಲಾಸ್ಟ್ ಡೇಟ್ ಐತೆ ಅನ್ಕೊಂಡು ಅಪ್ಲಿಕೇಶನ್ ಹಾಕಕ್ ಹೋಗ್ತಾರ. ಸೊ ಅಂತ ಸಮಯದೊಳಗ ಸರ್ವರ್ ಬಿಸಿ ಇರ್ತದ. ಸೊ ಅವಾಗ ನಿಮಗ ಸರ್ವರ್ ಬಿಸಿ ಬಂದು ನಿಮ್ಮ ಒಂದು ನೋಟಿಫಿಕೇಶನ್ ಕೈ ತಪ್ಪಬಹುದು. ಹಾಗಾಗಿ ಆದಷ್ಟು ಬೇಗ ಅಪ್ಲೈ ಮಾಡ್ರಿ. ಇನ್ನು ಕೆಲವೊಂದಿಷ್ಟು ಜನ NTPC ಆಲ್ರೆಡಿ ಎಕ್ಸಾಮ್ ಅಪ್ಲೈ ಮಾಡಿರ್ತೀರಿ. ಇನ್ನು 1-2 ತಿಂಗಳೊಳಗ ಅದ್ರದ್ದು ಕೂಡ ಎಕ್ಸಾಮ್ ಡೇಟ್ ಅನೌನ್ಸ್ ಆಗತ್ತೆ. ಇಲ್ಲಿ ನೋಡಿ, ಮನೋಜ್ ಈಸ್ ಟ್ವೈಸ್ ಎಫಿಷಿಯಂಟ್ ದ್ಯಾನ್ ಅನುರಾಗ್ ಅಂತ ಐತಿ. ಸೊ ಹಾಗಾರ ಇಲ್ಲಿ ಇಬ್ಬರು ವ್ಯಕ್ತಿಗಳದಾರ. ಇಲ್ಲಿ ಮನೋಜ್ ಅಂತಕ್ಕಂತಹ ವ್ಯಕ್ತಿ ಇದನ, ನೆಕ್ಸ್ಟ್ ಇಲ್ಲಿ ಅನುರಾಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದಾನ. ಅನುರಾಗ್ ಹೌದಾ? ಮನೋಜ್ ಅಂತಕ್ಕಂಥವನು 2 ಪಟ್ಟು ಉತ್ತಮ ಕೆಲಸಗಾರನದನ ಯಾರಿಗಿಂತ ಅಂತ ಕೇಳ ಅನುರಾಗಗಿಂತ. ಹಾಗಾರ ಅನುರಾಗ 1 ಯೂನಿಟ್ ಕೆಲಸ ಮಾಡ್ತಿದ್ರ ಮನೋಜ 2 ಯೂನಿಟ್ ಕೆಲಸ ಮಾಡ್ತಾನ. ಹಾಗಾದ್ರೆ ಇದೇನಿದೆ? ಎಫಿಷಿಯನ್ಸಿ ರೇಷಿಯೋ. ಎಫಿಷಿಯನ್ಸಿ ರೇಷಿಯೋ ಎಷ್ಟು ಬಂತು? 2:1 ಅಂತ ಬಂತು. ಇಲ್ಲಿ
ಎಫಿಷಿಯಂಟ್ ಅಂತ ಬಂದಿತ್ತಂದ್ರ ಇಲ್ಲಿ ಎಫಿಷಿಯನ್ಸಿ ರೇಷಿಯೋ ಅವರ ಮಾಡ್ತಕ್ಕಂತಹ ಕಾರ್ಯಕ್ಷಮತೆ ಅಂತ ಕರಿತೀವಲ್ಲ ಅದರದ್ದು ರೇಷಿಯೋ ಬಂದಿರುತ್ತೆ. ನೆಕ್ಸ್ಟ್ ಕ್ವಶನ್ ಓದ್ತಾ ಹೋಗೋಣ. ದೇ ಟುಗೆದರ್ ಫಿನಿಶ್ ಅ ವರ್ಕ್ ಇನ್ 22 ಡೇಸ್ ಅಂತ. ಅವರಿಬ್ಬರು ಜೊತೆಯಾಗಿ ಏನಾದ್ರು ಕೆಲಸ ಮಾಡಿದ್ರಂದ್ರ 22 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರಂತ. ಹಾಗಾದ್ರೆ ಇವರಿಬ್ರು ಸೇರಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? 3 ಕೆಲಸ ಮಾಡ್ತಾರ. ಇದೇ ರೀತಿ ದಿನಕ್ಕೆ 3ರಂತೆ ಎಷ್ಟು ದಿನ ಕೆಲಸ ಮಾಡ್ಯಾರ ಅವರು? 22 ದಿನ ಕೆಲಸ ಮಾಡ್ಯಾರ. ಇದು ಒಟ್ಟು ಕೆಲಸ ಬಂತ. ಇದೇ ಒಟ್ಟು ಕೆಲಸವನ್ನ ಯಾರು ಮಾಡ್ಬೇಕು? ಇನ್ ಹೌ ಮೆನಿ ಡೇಸ್? ಅನುರಾಗ್ ಅಲೋನ್. ಅನುರಾಗ್ ಒಬ್ಬನೇ ಈ ಒಟ್ಟು ಕೆಲಸವನ್ನ ಮಾಡಿದ್ರೆ ಅನುರಾಗ್ ಅಂದ್ರೆ ಎಷ್ಟೈತೆ? 1 ಐತೆ. ಸೊ ಹಾಗಾರ ಇಲ್ಲೇ 1ರಿಂದ ಭಾಗಿಸಿದ್ರೆ ಸಾಕು. 22 ಮೂರ್ಲೆ ಎಷ್ಟಾಗತ್ತಂದ್ರ 66 ಆಗತ್ತ. ಸೊ ಹಾಗಾರ ಆಪ್ಷನ್ ಬಿ ಅನ್ನೋದು ಈ ಪ್ರಶ್ನೆಗೆ ಏನಾಗಿರುತ್ತ? ಸರಿಯಾಗಿರತ್ತ. ಹೌದಾ? ನಾವು ಇಷ್ಟ ತನಕ ಹೆಂಗ್ ಬಿಡಿಸ್ತಿದ್ವಿ ಅಂತ ಕೇಳ, ಟೋಟಲ್ ವರ್ಕ್ ಈಸ್ ಈಕ್ವಲ್ ಟು 3 × 22 ಅಂತ ತಗೊಂತಿದ್ವಿ. ಅನುರಾಗ್ ಒಬ್ಬನೇ ಅಂತ ಕೇಳಿದ್ರ ಒಟ್ಟು ಕೆಲಸ ಇರೋದು 66. ಒಟ್ಟು ಕೆಲಸ ಇರೋದು 66. ಇವೆರಡನ್ನ ಗುಣಿಸಿದ್ರೆ 66 ಬರುತ್ತಾ. ಇದೇ ಕೆಲಸ ಅನುರಾಗ್ ಮಾಡ್ಬೇಕು. ಅನುರಾಗ್ ಎಫಿಷಿಯನ್ಸಿ 1 ಇತ್ತು. 1ರಿಂದ ಭಾಗಿಸ್ತಿದ್ವಿ 66 ಅಂತ ಬರ್ತಿತ್ತು. ಇಷ್ಟೆಲ್ಲ ಎಕ್ಸಾಮ್ನಾಗ ಮಾಡ್ಬೇಡ್ರಿ. ಡೈರೆಕ್ಟ್ ಇವರಿಬ್ರು ಸೇರಿದ್ರೆ ಒಂದ್ ದಿನಕ್ಕೆ 3, 22 ದಿನ ಕೆಲಸ ಮಾಡ್ರ ಇಂಟು 22. ಇದೇ ಕೆಲಸನ ಯಾರು ಮಾಡ್ಬೇಕು? ಅನುರಾಗ್ ಕೇಳಿದ್ರೆ ಡಿವೈಡೆಡ್ ಬೈ 1 ಬರೀರಿ. ಮನೋಜ್ ಒಬ್ಬನೇ ಅಂತ ಕೇಳಿದ್ರೆ ಡಿವೈಡೆಡ್ ಬೈ 2 ಬರೀರಿ. ಅರ್ಥ ಆಗ್ತದೆ? ನೆಕ್ಸ್ಟ್ ಕ್ವಶನ್ ಹೋಗಿ. ನೆಕ್ಸ್ಟ್ ಕ್ವಶನ್ ಇದು RRB ಗ್ರೂಪ್ ಡಿ ಒಳಗೆ ಕೇಳಿದ್ರೆ 2018ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನ ನೀಟಾಗಿ ಓದ್ತಾ ಬರೋಣ. ಎಯು ಒಂದು ಕೆಲಸವನ್ನ 5 ದಿನಗಳಲ್ಲಿ ಮಾಡ್ತಾರಂತ. ಎ ರವರು ಒಂದು ಕೆಲಸವನ್ನ 5 ದಿನಗಳಲ್ಲಿ ಮಾಡುತ್ತಾರೆ. ನೆಕ್ಸ್ಟ್ ವೈಲ್ ಬಿ ಟೇಕ್ಸ್ 10 ಡೇಸ್. ಬಿ ರವರು ಆ ಕೆಲಸವನ್ನ 10 ದಿನಗಳಲ್ಲಿ ಮಾಡ್ತಾರಂತ ಇದೆ. ನೆಕ್ಸ್ಟ್ ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್. ಅದು ಕ್ವಶನ್ ಸ್ವಲ್ಪ ಮುಂದೆ ಚೇಂಜ್ ಐತೆ, ಟೈಪ್ ಚೇಂಜ್ ಐತೆ. ಫಸ್ಟ್ ನಾವೇನ್ ಮಾಡೋಣ ಅಂದ್ರ ಇವರಿಬ್ಬರದು ಎಫಿಷಿಯನ್ಸಿಯನ್ನ ಕಂಡುಹಿಡ್ಕೊಳ್ಳೋಣ, ಆಮೇಲೆ ಪ್ರಶ್ನೆನ ಓದ್ತಾ ಬರೋಣ. ಓಕೆ ಓಕೆ, ಇಲ್ಲಿ ತನಕ ಯಾರಿಗೂ ಕನ್ಫ್ಯೂಸ್ ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ನೋಡ್ರಿ, ಫಸ್ಟ್ ಎ ರವರು ಒಂದು ಕೆಲಸವನ್ನ 5 ದಿನಗಳಲ್ಲಿ ಮಾಡ್ತಾರ. ಅದೇ ಕೆಲಸವನ್ನ ಬಿ ರವರು 10 ದಿನಗಳಲ್ಲಿ ಮಾಡ್ತಾರೆ. ಹಾಗಾದ್ರೆ ಒಟ್ಟು ಕೆಲಸ ಎಷ್ಟಿದೆ ಅಂತ ನಾನು ಇಲ್ಲಿ LCM ತೆಗೆದುಕೊಂಡ್ರ 10 ಅನ್ನೋದು LCM ಆಗುತ್ತಾ. ಹಾಗಾದ್ರ ಈ 10 ಯೂನಿಟ್ ಕೆಲಸವನ್ನ 5 ದಿನದಲ್ಲಿ ಮಾಡ್ಯಾರಂದ್ರ ಪ್ರತಿದಿನ 2 ಯೂನಿಟ್ ಕೆಲಸ. 10 ಯೂನಿಟ್ ಕೆಲಸವನ್ನ 10 ದಿನದಲ್ಲಿ ಮಾಡ್ಯಾರಂದ್ರ ಪ್ರತಿ ದಿನಕ್ಕೆ 1 ಯೂನಿಟ್ ಕೆಲಸ. ಇವರಿಬ್ರು ಸೇರಿದ್ರ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? 3 ಕೆಲಸ ಮಾಡ್ತಾರ. ಇದು ಬೇಸಿಕ್ ಆಗಿ ನಾವಿಲ್ಲಿ ಬರಿತಾ ಬಂದ್ವಿ. ಈ ಕ್ವಶನ್ ಹೋಗೋಣ. ದೇ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಅವರಿಬ್ರು ಜೊತೆಯಾಗಿ ಕೆಲಸವನ್ನ ಆರಂಭ ಮಾಡ್ತಾರ. ಆದರೆ ಎ ಹ್ಯಾಸ್ ಟು ಲೀವ್ ದ ವರ್ಕ್ 4 days ಬಿಫೋರ್ ದ ವರ್ಕ್ ಈಸ್ ಓವರ್. ಪ್ರಾಬ್ಲಮ್ ಏನಾಗುತ್ತೆ ಇಲ್ಲಿ ಅಂತ ಕೇಳಿದ್ರ, ಇಬ್ರು ಸೇರಿ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರ. ಬಟ್ ಕೆಲಸ ಮುಗಿಯೋದಕ್ಕೆ ಇನ್ನ 4 ದಿನ ಬಾಕಿ ಇರ್ತದ. ಆವಾಗ್ಲೇ ಏರವರು ಕೆಲಸವನ್ನು ಬಿಡ್ಬೇಕಾಗಿ ಬರ್ತದ. ಇನ್ನೇನು ಕೆಲಸ ಮುಗಿಬೇಕು, ಇನ್ನ 4 ದಿನ ಇರ್ತದ ಬಾಕಿ. ಅವಾಗ ಏನ್ ಮಾಡ್ತಾರಂದ್ರ ಏರವರು ಕೆಲಸವನ್ನ ಬಿಡ್ತಾರ. ಹೌದಾ? ಇದು ಕ್ವಶನ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಹಾಗಾದ್ರ ಇನ್ ಹೌ ಮೆನಿ ಡೇಸ್ ಎ ಡಿಡ್ ಎ ವರ್ಕ್ ಅಂತ ಐತಿ. ಹಾಗಾದ್ರೆ ಎಷ್ಟು ದಿನಗಳ ಕಾಲ ಎ ಕೆಲಸ ಮಾಡಿದ? ಹೌದಾ? ಇದು ಪ್ರಶ್ನೆ. ಓಕೆ, ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಬರೋಣ. ಅವರಿಬ್ರು ಕೆಲಸ ಸ್ಟಾರ್ಟ್ ಮಾಡ್ತಾರಂದ್ರ ಎ ಮತ್ತು ಬಿ ಇಬ್ರು ಸೇರಿ ಕೆಲಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಬಟ್ ಎಷ್ಟು ದಿನಗಳ ಕಾಲ ಕೆಲಸ ಮಾಡ್ಯಾರ ಅವರಿಬ್ರು ಜೊತೆಯಾಗಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಏನು ಗೊತ್ತೈತಿ, ಕ್ವಶನ್ ಒಳಗ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂದ್ರ, ಕೆಲಸ ಮುಗಿಯುವ 4 ದಿನ ಮೊದಲೇ ಎ ಕೆಲಸವನ್ನ ಬಿಟ್ಟು ಹೋಗಿದಾನಂದ್ರ ಆ ರಿಮೈನಿಂಗ್ 4 ದಿನ ಬಿ ಒಬ್ಬರೇ ಕೆಲಸ ಮಾಡ್ಯಾರ ಅಂದಂಗ. ಯಾಕಂದ್ರ ಎ ರವರು ಕೆಲಸವನ್ನ ಬಿಟ್ಟು ಹೋಗ್ಯಾರ. ಹಾಗಾದ್ರ ಬಿ ರವರು ಆ ಉಳಿದ 4 ದಿನ ಕೆಲಸ ಮಾಡ್ಯಾರ. ಹಾಗಾದ್ರೆ ಬಿ ರವರು 4 ದಿನ ಕೆಲಸ ಮಾಡ್ಯಾರ ಅಂದ್ರ ಬಿ ರವರು 1 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? 1. ಹಾಗಾದ್ರೆ 4 ದಿನಕ್ಕ 4 ಯೂನಿಟ್ ಕೆಲಸ ಮುಗಿದೈತಿ. ಒಟ್ಟು ಕೆಲಸ ಇರೋದು ಎಷ್ಟಿತ್ತು? 10 ಕೆಲಸ ಇತ್ತು. ಈ 10ರೊಳಗ 4 ಕೆಲಸ ಮುಗಿದೈತಿ ಅಂದ್ರ ಇನ್ನ ಕೆಲಸ ಎಷ್ಟು ಉಳ್ದೈತೆ? 6 ಕೆಲಸ ಉಳ್ದೈತೆ. ಈ 6 ಕೆಲಸನ ಇವ್ರಿಬ್ರು ಜೊತೆಯಾಗಿದ್ದಾಗ ಮಾಡ್ಯಾರ ಅಂದಂಗ ಓದಿಲ್ಲ. ಯೋಚನೆ ಮಾಡ್ರಿ. ಕೊನೆಯ 4 ದಿನ ಬಿ ಒಬ್ರೇ 4 ರೊಟ್ಟಿ ಊಟ ಮಾಡ್ತಾರಂದ್ರ ಒಟ್ಟು 10 ರೊಟ್ಟಿ ಊಟ ಮಾಡಿ ಮುಗಿಸ್ಯಾರ ಅವ್ರು. ಆ 10 ರೊಟ್ಟಿ ಒಳಗ ಕೊನೆಯ 4 ದಿನ 4 ರೊಟ್ಟಿ ಊಟ ಮಾಡ್ಯಾರಂದ್ರ ಇನ್ನ 6 ರೊಟ್ಟಿ ಉಳ್ದು ಆ 6 ರೊಟ್ಟಿಗಳನ್ನ ಅವರಿಬ್ರು ಜೊತೆಯಾಗಿ ಊಟ ಮಾಡ್ಯಾರ ಅಂದಂಗ ಓದಿಲ್ಲ. ಹಾಗಾದ್ರ ಈ ಉಳಿದ ಕೆಲಸ 6 ಕೆಲಸನ ಇವರಿಬ್ರು ಜೊತೆಯಾಗಿ ಸೇರಿದ್ರೆ 3 ಯೂನಿಟ್ ಕೆಲಸ ಮಾಡ್ತಾರ. ಹಾಗಾದ್ರೆ 6 ರೊಟ್ಟಿ ಊಟ ಮಾಡಕ 3 1 3 2 ನಾವು ಕ್ಯಾನ್ಸಲ್ ಮಾಡ್ತೀವಿ. ಹಾಗಾದ್ರ 2 ದಿನಗಳ ಕಾಲ ಅವರಿಬ್ರು ಜೊತೆಯಾಗಿ ಕೆಲಸ ಮಾಡ್ಯಾರ ಅಂದಂಗ. 2 ದಿನಗಳ ಕಾಲ ಅವರಿಬ್ರು ಜೊತೆಯಾಗಿ ಕೆಲಸ ಮಾಡಿ ಆ 6 ರೊಟ್ಟಿ ಊಟ ಮಾಡ್ಯಾರ. ಅರ್ಥ ಆಯ್ತಾ? ಇದು ಪ್ರಶ್ನೆ ಬಿಡಿಸ್ತಕ್ಕಂಥ ವೇ. ಬಟ್ ಇಲ್ಲಿ ಕ್ವಶನ್ ಏನ್ ಕೇಳ್ಯಾರ ನಮ್ಗ, ಎಷ್ಟು ದಿನಗಳ ಕಾಲ ಎ ಕೆಲಸವನ್ನ ಮಾಡ್ಯಾರ ಅಂದ್ರ 2 ದಿನಗಳ ಕಾಲ ಎ ಕೆಲಸ ಮಾಡ್ಯಾನ. 2 ದಿನ ಆದ್ಮೇಲೆ ಬಿಟ್ಟು ಹೋಗ್ಯಾನ. ಗೆಟಿಂಗ್ ಮೈ ಪಾಯಿಂಟ್? ಓಕೆ ಓಕೆ, ಯಾರಿಗೆ ಇದು ಕ್ಲಾಸ್ ಈ ಒಂದು ಕ್ವಶನ್ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಕ್ಲಾಸ್ ಅನ್ನ ರಿವೈಂಡ್ ಮಾಡ್ರಿ, ಮತ್ತೊಂದ್ಸರಿ ನೋಡ್ರಿ.
ಯಾರಿಗೆ ಈ ಕಾನ್ಸೆಪ್ಟ್ ಆಲ್ರೆಡಿ ಡೌಟ್ಗಳು ಕ್ಲಿಯರ್ ಅದಾವು ಅವ್ರು ಇದನ್ನ ಬೇಕಾದಲ್ಲಿ ನೀವು 1.5x ಇಟ್ಕೊಂಡು ಕೂಡ ಕ್ಲಾಸನ್ನ ಕೇಳಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗಾದ್ರೆ ಈ ಪ್ರಶ್ನೆಗೆ ಎಷ್ಟು ಉತ್ತರ ಆಗುತ್ತಾ? 2 ಅನ್ನೋದು ಉತ್ತರ ಆಗುತ್ತಾ. ಆಪ್ಷನ್ ಸಿ 2 days. ಆಫ್ಟರ್ 2 days ಎ ಲೆಫ್ಟ್ ದ ವರ್ಕ್ ಅಂದ್ರೂ ಒಂದೇ, 4 ದಿನ ಮುಂಚೆ ಇರೋಷ್ಟೊತ್ತಿಗೆ ಎ ಕೆಲಸ ಬಿಟ್ಟಾನ ಅಂದ್ರೂ ಒಂದೇ, ಅವರಿಬ್ರು ಜೊತೆಯಾಗಿ 2 ದಿನ ಕೆಲಸ ಮಾಡ್ಯಾರ ಅಂದ್ರೂ ಒಂದೇ. ಅರ್ಥ ಆಗ್ತದ? ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ಇದು ಕೂಡ ಗ್ರೂಪ್ ಡಿ 2018ರಲ್ಲಿ ಕೇರ್ತಕ್ಕಂಥ ಒಂದು ಪ್ರಶ್ನೆ. ಪ್ರಶ್ನೆಯನ್ನು ಓದ್ರಿ. ಎ ರವರು ಒಂದು ಕೆಲಸವನ್ನ 15 ದಿನಗಳಲ್ಲಿ ಮಾಡ್ತಾರೆ. ಎ ಅನ್ನೋರು ಒಂದು ಕೆಲಸವನ್ನ 15 ದಿನಗಳಲ್ಲಿ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಿ ಕ್ಯಾನ್ ಡೂ ಇಟ್ ಇನ್ 25 days. ಬಿ ರವರು ಆ ಕೆಲಸವನ್ನ 25 ದಿನಗಳಲ್ಲಿ ಮಾಡ್ತಾರೆ. ಬಿ ರವರು 25 ದಿನಗಳಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಾರೆ. ನೆಕ್ಸ್ಟ್ ಅವರಿಬ್ಬರು ಜೊತೆಯಾಗಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಅದೇನ್ ಕ್ವಶನ್ ಐತೆ ಇಲ್ಲಿಂದ ಆಮೇಲೆ ಓದೋಣ ಅಂತ. ಫಸ್ಟ್ ಇವೆರಡರದ್ದು LCM ತಗೊಂಡ್ಬಿಡೋಣ. 25 ಮತ್ತು 15ರ LCM ಅಂತ ನೋಡ್ತಾ ಬಂದ್ರ ಎಷ್ಟಾಗತ್ತಂದ್ರ 75 ಬರ್ತದ. ಹಾಗಾದ್ರ 15 5 75, ನೆಕ್ಸ್ಟ್ 25 3 75. ಓಕೆ, ಈಗ ಇವರಿಬ್ರು ಜೊತೆಯಾಗಿ ಸೇರಿದ್ರ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ? 8 ಯೂನಿಟ್ ಕೆಲಸವನ್ನ ಮಾಡ್ತಾರೆ. ಓಕೆ, ಈ ಕ್ವಶನ್ ಓದ್ತಾ ಬರೋಣ. ಎ ಮತ್ತು ಬಿ ಇಬ್ಬರು ಜೊತೆಯಾಗಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರ. ಬಟ್ ಬಿ ಲೆಫ್ಟ್ ದ ವರ್ಕ್ 7 days ಬಿಫೋರ್ ದ ವರ್ಕ್ ಅಂತ ಐತಿ. ಇಬ್ರು ಸೇರಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರ. ಎಷ್ಟು ಕೆಲಸ ಮಾಡಕ? 75 ಕೆಲಸ ಮಾಡಕ್ ಇಬ್ರು ಸೇರಿ ಸ್ಟಾರ್ಟ್ ಮಾಡ್ತಾರ. ಬಟ್ ಎಷ್ಟು ದಿನ ಕೆಲಸ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ನನಗೆ. ಸ್ವಲ್ಪ ದಿನ ಆದ್ಮೇಲೆ ಬಿ ರವರು ಕೆಲಸ ಬಿಟ್ಟಾರಂದ್ರ ಎ ರವರು ಕೆಲಸದಾಗಿರ್ತಾರ ಅನ್ನಂಗ. ಹಾಗಾದ್ರೆ ಎಷ್ಟು ದಿನ ಮುಂಚೆ ಬಿ ಕೆಲಸ ಬಿಟ್ಟಾನ? 7 ದಿನಗಳ ಮುಂಚೆ ಕೆಲಸವನ್ನ ಬಿಟ್ಟಾನಂದ್ರ ಆ 7 ದಿನ ಎ ಒಬ್ಬನೇ ಕೆಲಸ ಮಾಡ್ಯಾನ ಅಂದಂಗ. ಎ ಒಬ್ಬನೇ 1 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ? 5 ಕೆಲಸ ಮಾಡ್ತಾನ. ಎ ಒಬ್ಬನೇ 1 ದಿನಕ್ಕೆ 5 ಕೆಲಸ ಮಾಡ್ತಾನಂದ್ರ 7 5 35 ಕೆಲಸ ಬಿ ಬಿಟ್ಟು ಹೋದ್ಮೇಲೆ ಮಾಡಿದೀವ. ಓಕೆ, ಸೊ ಒಟ್ಟು ಕೆಲಸ ಇರೋದು 75 ಇತ್ತು. ಇದ್ರೊಳಗ 35 ಕೆಲಸನ ಎ ಒಬ್ಬನೇ ಮಾಡ್ತಾನಂದ್ರ ಇನ್ನ 40 ಕೆಲಸ ಉಳಿದೈತೆ. ಹಾಗಾದ್ರೆ ಈ 40 ಕೆಲಸನ ಅವರಿಬ್ರು ಜೊತೆ ಇದ್ದಾಗ ಮಾಡಿರ್ಬೇಕಲ್ಲ, ಹೌದಾ? 40 ಕೆಲಸನ ಅವರಿಬ್ರು ಜೊತೆ ಇದ್ದಾಗ ಮಾಡಿರ್ತಾರ. ಅವರಿಬ್ರು ಜೊತೆ ಇದ್ದಾಗ ಎಷ್ಟು ಕೆಲಸ ಮಾಡ್ತಾರ? 8 ಕೆಲಸ ಮಾಡ್ತಾರ. 40 ಕೆಲಸ ಮಾಡಕ 8 1 8 5. ಹಾಗಾದ್ರ ಇವರಿಬ್ರು ಜೊತೆಯಾಗಿ ಎಷ್ಟು ದಿನ ಕೆಲಸ ಮಾಡ್ಯಾರ ಅಂದ್ರ 5 ದಿನ ಕೆಲಸ ಮಾಡ್ಯಾರ. ಪ್ರಶ್ನೆ ಒಳಗೆ ಏನ್ ಕೇಳ್ತಾರ ನೋಡ್ರಿ. ಹೌ ಮೆನಿ ಡೇಸ್ ದೇ ವರ್ಕ್ಡ್ ಟುಗೆದರ್? ಅವರಿಬ್ರು ಜೊತೆಯಾಗಿ ಎಷ್ಟು ದಿನ ಕೆಲಸ ಮಾಡ್ಯಾರ? 5 ದಿನ ಕೆಲಸ ಮಾಡ್ಯಾರ. ಹಾಗಾರ ಆಪ್ಷನ್ ಏನಾಗುತ್ತಾ? ಬಿ ಅನ್ನೋದು ಸರಿಯಾಗಿರತ್ತ. ವೆರಿ ಇಂಪಾರ್ಟೆಂಟ್ ಇದು. ಕೆಲಸ ಇನ್ನೂ 4 ದಿನ ಇರೋಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಿಟ್ಟು ಹೋಗ್ತಾನ, ಅಥವಾ ಕೆಲಸ ಇನ್ನ 7 ದಿನ ಮುಂಚೆನೆ ಒಬ್ಬ ವ್ಯಕ್ತಿ ಬಿಟ್ಟು ಹೋಗ್ತಾನ. ಸೊ ಈ ರೀತಿ ಕ್ವಶನ್ ಒಂದ್ ಕಡೆ ಆದ್ರ, ಇನ್ನೊಂದ್ ರೀತಿ ಕ್ವಶನ್ ಬರ್ತಾವ. ಅವರಿಬ್ರು ಜೊತೆ ಕೆಲಸ ಸ್ಟಾರ್ಟ್ ಮಾಡ್ತಾರ, ಬಟ್ 4 ದಿನದ ನಂತರ ಎ ಕೆಲಸ ಬಿಟ್ಟು ಹೋಗ್ತಾನ ಅಂತ ಇರುತ್ತೆ, ಅಥವಾ 3 ದಿನದ ನಂತರ ಎ ಕೆಲಸ ಬಿಟ್ಟು ಹೋಗ್ತಾನ ಅಂತ ಈ ರೀತಿ ಕ್ವಶನ್ಸ್ ಇರ್ತದೆ. ಅದು ಒಂದು ಟೈಪ್ ಕ್ವಶನ್, ಮತ್ತೆ ಇದು ಒಂದು ಫೇಮಸ್ ಕ್ವಶನ್. ಓಕೆ, ಪ್ರತಿಯೊಂದು ಎಕ್ಸಾಮ್ ಒಳಗೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೇಳ್ತಾ ಬರ್ತಾನ. ಕರೆಕ್ಟ್ ಆಗಿ ನೋಟ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು RRB ಗ್ರೂಪ್ ಡಿ 2018ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. 2018 ಗ್ರೂಪ್ ಡಿ ಕ್ವಶನ್ ಓದ್ತಾ ಬರ್ರಿ. ಎ ರವರು ಒಂದು ಕೆಲಸವನ್ನು 30 ದಿನಗಳಲ್ಲಿ ಮಾಡ್ತಾರಂತೆ. ಎ ರವರು ಒಂದು ಕೆಲಸವನ್ನ 30 ದಿನಗಳಲ್ಲಿ ಮಾಡುತ್ತಾರೆ. ನೆಕ್ಸ್ಟ್ ಅದೇ ಕೆಲಸವನ್ನ ಬಿ ರವರು 20 ದಿನದಾಗ ಮಾಡ್ತಾರಂತೆ. ಅದೇ ಕೆಲಸವನ್ನ ಬಿ ರವರು 20 ದಿನದಲ್ಲಿ ಕೆಲಸವನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಎ ಮತ್ತು ಬಿ ವರ್ಕಿಂಗ್ ಟುಗೆದರ್. ಇದನ್ನ ಆಮೇಲೆ ಓದೋಣ ಅಂತ. ಫಸ್ಟ್ ಟೋಟಲ್ ವರ್ಕ್ ಮತ್ತು ಅವರ ಎಫಿಷಿಯನ್ಸಿನ ಕಂಡುಹಿಡಿಯೋಣ. ಹಾಗಾದ್ರೆ 20 ಮತ್ತು 30ರ LCM ಎಷ್ಟು ಬರುತ್ತಪ್ಪ ಅಂತ ಕೇಳ 60 LCM ಆಗುತ್ತಾ. 32 60, 23 60, ಇವರಿಬ್ರು ಜೊತೆ ಸೇರಿದ್ರಂದ್ರ 5 ಯೂನಿಟ್ ಕೆಲಸ ಮಾಡ್ತಾರೆ. ಈಗ ಪ್ರಶ್ನೆ ಓದೋಣ. ಎ ಮತ್ತು ಬಿ ಇಬ್ರು ಸೇರಿ ಜೊತೆಯಾಗಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟ್ ಮಾಡಿ ಟುಗೆದರ್ ಫಾರ್ 6 days 6 ದಿನಗಳ ಕಾಲ ಕೆಲಸವನ್ನ ಮಾಡ್ತಾರ ಅವ್ರು. ಅದರರ್ಥ ಎ ಮತ್ತು ಬಿ ಇಬ್ರು ಸೇರಿ ಕೆಲಸ ಆರಂಭ ಮಾಡ್ತಾರ. 6 ದಿನಗಳ ಕಾಲ ಇವರಿಬ್ರು ಜೊತೆಯಾಗಿ ಕೆಲಸ ಮಾಡ್ತಾರ. ಅಂದ್ರ 1 ದಿನಕ್ಕ ಇವರಿಬ್ರು ಜೊತೆಯಾಗಿ ಕೆಲಸ ಮಾಡಿದ್ರ 5 ಯೂನಿಟ್ ಕೆಲಸವನ್ನ ಮಾಡ್ತಾರ. ಹಾಗಾದ್ರ 6 ದಿನ ಕೆಲಸ ಮಾಡಿದ್ರ 5 6 30 ಕೆಲಸ ಆಲ್ರೆಡಿ ಮುಗಿದಿರ್ತದೆ. ಒಟ್ಟು ಕೆಲಸ ಇರೋದು ಎಷ್ಟಿತ್ತು? 60 ಇತ್ತು. ಅದ್ರೊಳಗೆ ಆಲ್ರೆಡಿ 30 ಕೆಲಸ ಈ 6 ದಿನದೊಳಗೆ ಮುಗಿದೈತೆ. ಹಾಗಾದ್ರೆ ಇನ್ನು ಉಳಿತ ಎಷ್ಟು ಕೆಲಸ? ಇನ್ನ 30 ಕೆಲಸ ಉಳಿದೈತೆ. ಹಾಗಾದ್ರೆ ಈ 30 ಕೆಲಸನ ಯಾರು ಮಾಡ್ಬೇಕು ನೋಡೋಣ. ಆಫ್ಟರ್ ದಟ್ ಎ ಲೀವ್ಸ್. 6 ದಿನ ಆದ ನಂತರ ಎ ಕೆಲಸ ಬಿಟ್ಟು ಹೋಗ್ತಾನ. ಅಂದ್ರೆ ಇವಾಗ ಕೆಲಸದಲ್ಲಿ ಯಾರು ಉಳಿದ್ರು? ಎಕ್ಸಾಕ್ಟ್ಲಿ ಬಿ ರವರು ಒಬ್ರೇ ಉಳಿತಾರ. ಇನ್ನೊಂದ್ಸಾರಿ
ಅವರಿಬ್ರು ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟ್ ಮಾಡಿ 6 ದಿನಗಳ ಕಾಲ ಅವರಿಬ್ರು ಜೊತೆಯಾಗಿ ಕೆಲಸ ಮಾಡ್ತಾರ. ಸೊ ನನಗೆ ಗೊತ್ತೈತೆ ಅವರಿಬ್ರು ಜೊತೆಯಾಗಿ ಕೆಲಸ ಮಾಡಿದ್ರೆ 5 ಯೂನಿಟ್ ಊಟ ಮಾಡ್ತಾರೆ ಇಬ್ರು ಸೇರಿ. ಇವ 3 ಇವ 2 5. ಈ 5 ದಿನಕ್ಕೆ 5ರಂತೆ 6 ದಿನ ಕೆಲಸ ಮಾಡ್ರ ಅಂದ್ರ 5 6 30 ಕೆಲಸ ಆಲ್ರೆಡಿ ಇಲ್ಲಿ ವರ್ಕ್ ಡನ್ ಮುಗ್ದೈತೆ. ಸೊ ಉಳಿತ ಎಷ್ಟು ಕೆಲಸ? ಒಟ್ಟು ಕೆಲಸ ಇರೋದು 60 ಇತ್ತು. 60ರಾಗ 30 ಕೆಲಸ ಈ ಮೊದಲ 6 ದಿನಗಳಲ್ಲಿ ಮುಗ್ದೈತೆ. ಇನ್ನ ಕೆಲಸ ಎಷ್ಟು ಉಳ್ದೈತೆ ಅಂದ್ರ ಇನ್ನ 30 ಕೆಲಸ ಉಳ್ದೈತೆ. 6 ದಿನ ಆದ ನಂತರ ಎ ಬಿಟ್ಟು ಅಂದ್ರ ಯಾರ ಕೆಲ್ಸಕ್ಕೆ ಬರ್ತಾರ? ಅಲ್ಲಿ ಉಳಿತಾರ ಬಿ ಒಬ್ಬರೇ ಕೆಲಸದಲ್ಲಿ ಉಳಿಯುತ್ತಾರೆ. ಹೌದಾ? ಈ ಬಿ ಒಬ್ಬರೇ ಇನ್ನು ಉಳಿದ ಕೆಲಸ ಮಾಡ್ಬೇಕಲ್ಲ. ಹೌದಾ? ಸಾಗರ ಬಿ ಒಬ್ಬರೇ ಅಂತ ನೋಡ್ತಾ ಬಂದ್ರ ಬಿ ಒಬ್ಬರೇ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? 3. ಹಾಗಾರ 30 ಕೆಲಸ ಮಾಡ್ಲಿಕ್ಕೆ 3 ಒಂದ್ಲೆ 3 10 10 ದಿನಗಳ ಕಾಲ ಬಿ ರವರೊಬ್ಬರೇ ಸಮಯವನ್ನ ತೆಗೆದುಕೊಳ್ತಾರೆ. ಕ್ವಶನ್ ಅಲ್ಲಿ ಏನ್ ಕೇಳಿದ ನೋಡೋಣ. ಹೌ ಮೆನಿ ಡೇಸ್ ವಿಲ್ ಬಿ ಫಿನಿಶ್ ದ ರಿಮೈನಿಂಗ್ ವರ್ಕ್ ಅಂತ. ಇಲ್ಲಿ 2 ರೀತಿ ಕ್ವಶನ್ ಕೇಳ್ತಾರ. ಒಟ್ಟು ಕೆಲಸ ಮುಗಿಯಲು ಎಷ್ಟು ದಿನ ಅಂತ ಕೇಳ್ತಾರ. ಒಟ್ಟು ಕೆಲಸ ಮುಗಿಯಲು ಎಷ್ಟು ದಿನ ಅಂತ ಕ್ವಶನ್ ಕೇಳಿದ್ರು ಅಂದ್ರ ಒಟ್ಟು ದಿನ ಅಂತ ಕೇಳಿದ್ರ 6 ದಿನ ಇವರಿಬ್ರು ಜೊತೆ ಇದ್ರು. ಉಳಿದ ಕೆಲಸ ಇವ್ರು 10 ದಿನದಾಗ ಮಾಡಿದ್ರು. ಆನ್ಸರ್ ಎಷ್ಟಾಗತ್ತ? 16 ಆಗತ್ತ. ನೋಡ್ರಿ ಆಪ್ಷನ್ 16 ಕೂಡ ಐತಿ. ಬಟ್ ಇದು ರಾಂಗ್. ಕ್ವಶನ್ ಕೇಳಿದ್ದು ಉಳಿದ ಕೆಲಸ ಅಂದ್ರ ಈ 30 ಕೆಲಸ ಮಾಡಕ್ಕೆ ಎಷ್ಟು ದಿನ ತಗೊಂಡನ? 10 ದಿನ ತಗೊಂಡನ. ಹಾಗಾದ್ರೆ ಆಪ್ಷನ್ ಸಿ ಅನ್ನೋದೇನಾಗಿರುತ್ತ? ಸರಿಯಾಗಿರುತ್ತ. ಓಕೆ, ಈ ಒಂದು ಪ್ರಶ್ನೆ ಒಳಗ 2 ರೀತಿ ಕ್ವಶನ್ ಬರ್ಬೋದು. ಇನ್ ಫ್ಯೂಚರ್ ಒಳಗ ಅಥವಾ ಬೇರೆ ಶಿಫ್ಟ್ ಕ್ವಶನ್ಸ್ ಒಳಗ ಏನ್ ಕೇಳ್ತಾನಂದ್ರ ಐಡಿ ಕೆಲಸ ಎಷ್ಟು ದಿನದಾಗ ಮುಗಿತದ ಅಂತ ಕ್ವಶನ್ ಕೇಳಿದ್ರ ಜೊತೆಯಾಗಿ 6 ದಿನ, ಬಿ ಒಬ್ಬನೇ 10 ದಿನ, ಟೋಟಲ್ 16 ದಿನ. ಬಟ್ ಈ ಪರ್ಟಿಕ್ಯುಲರ್ಲಿ ಈ ಕ್ವಶನ್ ಅಂತ ಬಂದಾಗ ಉಳಿದ ಕೆಲಸವನ್ನ ಬಿ ಒಬ್ಬನೇ ಎಷ್ಟು ದಿನದಾಗ ಮಾಡ್ತಾನಂದ್ರ ಕೆಲಸ ಉಳಿದದ್ದು 30 ಇತ್ತು, ಬಿ ಒಬ್ಬನಿಗೆ 10 ದಿನ ಟೈಮು ತೆಗೆದುಕೊಂಡ್ರು. ಹಾಗಾದ್ರೆ ಆಪ್ಷನ್ ಏನಾಗುತ್ತಾ? ಆಪ್ಷನ್ ಸಿ ಈ ಕ್ವಶನ್ಗೆ ಸರಿಯಾಗಿರುತ್ತ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕೂಡ ಗ್ರೂಪ್ ಡಿ 2018ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಓದ್ತಾ ಬರ್ರಿ. ವರ್ಕಿಂಗ್ ಅಲೋನ್ ರಾಕೇಶ್ ಅಂಡ್ ರಂಜಿತ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 4 days and 6 days ಅಂತ ಐತಿ. ಇಲ್ಲಿ ರಾಕೇಶ್ ಅಂತಕ್ಕಂಥ ವ್ಯಕ್ತಿ ಇದಾನ. ನೆಕ್ಸ್ಟ್ ರಂಜಿತ್ ಅಂತಕ್ಕಂಥ ವ್ಯಕ್ತಿ ಇದಾರ. ಇವರಿಬ್ರು ಸಿಂಗಲ್ ಆಗಿ ಕೆಲಸ ಮಾಡಿದ್ರ ಇವ 4 ದಿನ ಕೆಲಸ ಮಾಡ್ತಾನ, ಇವ 6 ದಿನ ಕೆಲಸ ಮಾಡ್ತಾನ. 4 ಮತ್ತು 6 ದಿನಗಳಲ್ಲಿ ಮಾಡ್ತಾನ. ನೆಕ್ಸ್ಟ್ ಕ್ವಶನ್ ಒಳಗೆ ಹೇಳ್ತಾರ ರಂಜಿತ್ ಸ್ಟಾರ್ಟೆಡ್ ವರ್ಕ್ ಅಲೋನ್. ರಂಜಿತ್ ಅನ್ನವ ಒಬ್ಬನೇ ಕೆಲಸ ಸ್ಟಾರ್ಟ್ ಮಾಡ್ತಾನಂತ. ಒಂದ್ ಕೆಲಸ ಮಾಡೋಣ. ಫಸ್ಟ್ ಇದನ್ನ ಎಫಿಷಿಯನ್ಸಿ ಕಂಡು ಹಿಡ್ಕೊಂಡ್ಬಿಡೋಣ, ಟೋಟಲ್ ವರ್ಕ್ ಕಂಡು ಹಿಡಿಯೋಣ. ಅದಾದ ನಂತರ ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಮಾಡೋಣ ಓದಕ್. ಓಕೆ, ನೀವು ಕೂಡ ಎಕ್ಸಾಮ್ ಅಲ್ಲಿ ಇದೇ ರೀತಿ ಅದ್ ಪಾರ್ಟ್ ಬೈ ಪಾರ್ಟ್ ಸೆಗ್ರಿಗೇಟ್ ಮಾಡಿ ಸಾಲ್ವ್ ಮಾಡಿ. ಸೊ 6 ಮತ್ತು 4ರ LCM ಎಷ್ಟು ಬರ್ತದಂದ್ರ 12 ಬರುತ್ತಾ. 4 3 12, 6 2 12. ಹಾಗಾರ ರಂಜಿತಿನ ಎಫಿಷಿಯನ್ಸಿ 2 ಐತೆ, ರಾಕೇಶಿನ ಎಫಿಷಿಯನ್ಸಿ ಎಷ್ಟೈತೆ? 3 ಐತೆ. ಇವಾಗ ಮುಂದ್ ಪ್ರಶ್ನೆ ಓದೋಣ. ರಂಜಿತ್ ಒಬ್ಬನೇ ಕೆಲಸ ಸ್ಟಾರ್ಟ್ ಮಾಡ್ತಾನ ಅಂಡ್ ರಾಕೇಶ್ ಜಾಯಿನ್ಡ್ ಆಫ್ಟರ್ 2 days ಅಂತ ಐತಿ. ರಾಕೇಶ್ ಅನ್ನೋನು ಆ ರಂಜಿತ್ನ ಜೊತೆಗೆ 2 ದಿನ ಆದ್ಮೇಲೆ ಬಂದ್ ಸೇರ್ಕೊಂತಾನ. ಇದ್ರ ಅರ್ಥ ಏನಂದ್ರ ರಂಜಿತ್ ಅನ್ನವ ಆ 2 ದಿನ ಅಲೋನ ಕೆಲಸ ಮಾಡ್ಯಾನ, ಆ 2 ದಿನ ರಂಜಿತ್ ಒಬ್ಬನೇ ಕೆಲಸ ಮಾಡ್ಯಾನ ಅನ್ನಂಗೋದಿಲ್ಲ. ಹಾಗಾದ್ರ ರಂಜಿತ್ 1 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ? 2 ಕೆಲಸ ಮಾಡ್ತಾನ. ಹಾಗಾದ್ರ 2 ದಿನಕ್ಕೆ ಅಂತ ನೋಡ್ತಾ ಬಂದಾಗ 4 ಕೆಲಸ ಆಲ್ರೆಡಿ ಮುಗಿದಿರ್ತದ. ಒಟ್ಟು ಕೆಲಸ ಇರೋದು ಎಷ್ಟಿತ್ತು? 12 ಇತ್ತು. 12 ವರ್ಕ್ ಒಳಗ 4 ವರ್ಕ್ ಆಲ್ರೆಡಿ ಮುಗಿದಿದೆ ಅಂತ ಕೇಳಿದ್ರ ಇನ್ನ ವರ್ಕ್ ಎಷ್ಟು ಉಳಿತು? 8 ಉಳಿತು. ಈ 8 ಉಳಿದೈತೆ. ಇವಾಗ ಈ ರಂಜಿತ್ನ ಜೊತೆಗೆ ಯಾರು ಬಂದು ಸೇರ್ಕೊಂಡಾರ? ರಂಜಿತ್ ಜೊತೆಗೆ ರಾಕೇಶ್ ಕೂಡ ಬಂದು ಸೇರ್ಕೊಂಡನ. 2 ದಿನ ಆದ ನಂತರ ಬಂದು ಸೇರ್ಕೊಂಡ. ಹೌ ಮೆನಿ ಡೇಸ್ ವಿಲ್ ದೇ ನೀಡ್ ಟು ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್? ಬಾಕಿ ಉಳಿದಿರ್ತಕ್ಕಂತಹ ಕೆಲಸ 8. ಇದನ್ನ ಇವರಿಬ್ರು ಜೊತೆಯಾಗಿ ಎಷ್ಟು ದಿನದ ಕೆಲಸ ಮಾಡ್ತಾರಂದ್ರ ಇವರಿಬ್ರು ಜೊತೆಯಾಗಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? 5. ಹಾಗಾದ್ರೆ 8 ಯೂನಿಟ್ ಕೆಲಸ ಮಾಡ್ಲಿಕ್ಕೆ 5 ಒಂದ್ಲೆ 5, 3 ಉಳಿತದ. ಪಾಯಿಂಟ್ ಕೊಡ್ತೀವಿ, 30 ಆಗತ್ತಾ. 5 6 30. ಹಾಗಾರ 1.6 ಡೇಸ್ ಅನ್ನೋದು ಸರಿಯಾಗಿರುತ್ತ. ಆಪ್ಷನ್ ಎ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ನೆಕ್ಸ್ಟ್ ಕ್ವಶನ್. RRB ಗ್ರೂಪ್ ಡಿ 2018. ರಂಜಿತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನ 25 ದಿನಗಳಲ್ಲಿ ಕೆಲಸ ಮಾಡ್ತಾನ. ರಂಜಿತ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನ? 25 ದಿನಗಳಲ್ಲಿ ಕೆಲಸ ಮಾಡ್ತಾನ. ರಂಜಿತ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 25 days ವೈಲ್ ಅಂಜಿ ಕ್ಯಾನ್ ಕಂಪ್ಲೀಟ್ ಇಟ್ ಇನ್ 20 days. ಅಂಜಿ ಅಂತಕ್ಕಂತಹ ಇನ್ನೊಬ್ಬ ವ್ಯಕ್ತಿ ಇದಾರ. ಸರ ಹೆಸರೇನ್ರಿ ಹಿಂಗೈತ್ರಿ ಅನ್ಬೇಡ್ರಿ, ಎಕ್ಸಾಮ್ ಕ್ವಶನ್ ಏನ್ ಮಾಡಕ್ ಬರೋದಿಲ್ಲ. ಅಂಜಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎಷ್ಟು ದಿನದ ಕೆಲಸ ಮಾಡ್ತಾನ? 20 ದಿನದ ಕೆಲಸ ಮಾಡ್ತಾನ. ಓಕೆ, ದೇ ವರ್ಕ್ ಟುಗೆದರ್ ಫಾರ್ 5 days. ಇದನ್ನ ಆಮೇಲೆ ಕ್ವಶನ್ ಓದೋಣ. ಫಸ್ಟ್ ಟೋಟಲ್ ವರ್ಕ್ ಮತ್ತೆ ಎಫಿಷಿಯನ್ಸಿನ ಕಂಡುಹಿಡ್ಕೊಳ್ಳೋಣ.
ಹಾಗಾದ್ರೆ ಎಲ್ ಸಿ ಎಂ ಎಷ್ಟು ಬರುತ್ತೆ ಅಂತ ನೋಡ್ತಾ ಬಂದ್ರ 100 ಅನ್ನೋದು ಎಲ್ ಸಿ ಎಂ ಬರುತ್ತಾ. 100 ಅನ್ನೋದು ಎಲ್ ಸಿ ಎಂ ಅಂದ್ರ 25 4 100 25 100 ಇದು ಎಫಿಷಿಯನ್ಸಿ ಬಂತು. ರಂಜಿತ್ ಅವರು ಒಂದು ದಿನಕ್ಕೆ 4 ಯೂನಿಟ್ ಕೆಲಸ ಮಾಡಿದ್ರ ಅಂಜಿ ಅಂತಕ್ಕಂಥವ್ರು ಒಂದು ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾರೆ. ಒಟ್ಟು ಕೆಲಸ ಇರೋದೆಷ್ಟು 100. ಈಗ ಪ್ರಶ್ನೆ ಮುಂದೋದನ. ದೇ ವರ್ಕ್ ಟುಗೆದರ್ ಫಾರ್ 5 days. 5 ದಿನಗಳ ಕಾಲ ಅವ್ರು ಕೆಲಸ ಮಾಡ್ತಾರ. ದೆನ್ ರಂಜಿತ್ ಲೀವ್ಸ್ ಅಂದ್ರ 5 ದಿನ ರಂಜಿತ್ ಮತ್ತ ಅಂಜಿ ಅಂತಕ್ಕಂತಹ ಇಬ್ಬರು ವ್ಯಕ್ತಿಗಳು 5 ದಿನಗಳ ಕಾಲ ಕೆಲಸವನ್ನ ಮಾಡ್ತಾರ. ಇವರಿಬ್ರು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? ಇವರಿಬ್ರು ಸೇರಿದ್ರ ಒಂದು ದಿನಕ್ಕೆ 9 ಕೆಲಸ ಮಾಡ್ತಾರ. 5 ದಿನಕ್ಕೆ ನೋಡ್ತಾ ಬಂದ್ರ 9 5 45 ಕೆಲಸ ಮುಗಿದಿದೆ. ಹಾಗಾದ್ರೆ ಉಳಿತ ಎಷ್ಟು ಕೆಲಸ? ಒಟ್ಟು 100 ಕೆಲಸದಲ್ಲಿ 45 ಕೆಲಸ ಆಲ್ರೆಡಿ ಮುಗಿದಿದೆ ಅಂತ ಕೇರ ಇನ್ನು 55 ಕೆಲಸ ಉಳಿದೈತೆ. ಹಾಗಾರ ಈ 55 ಕೆಲಸ ಉಳಿದೈತೆ 5 days ಅಂಡ್ ರಂಜಿತ್ ಲೀವ್ಸ್ ಅಂತ ಐತಿ. ರಂಜಿತ್ ಏನ್ ಮಾಡ್ತಾನಪ್ಪ ಅಂದ್ರ ಈ ಕೆಲಸ ಬಿಟ್ಟೋಕನ. ಉಳಿದ್ರೆ ಯಾರು ಕೆಲಸದೊಳಗ? ಅಂಜಿ ಅಂತಕ್ಕಂಥವ್ರು ಒಬ್ರೇ ಉಳಿತಾರ. ಅಂಜಿ ಅಂತಕ್ಕಂಥವ್ರು ಒಬ್ರೇ ಉಳಿತಾರ. ಹೌದಾ? ಇನ್ ಹೌ ಮೆನಿ ಡೇಸ್ ವಿಲ್ ಅಂಜಿ ಟೇಕ್ ಟು ಫಿನಿಶ್ ದ ರಿಮೈನಿಂಗ್ ವರ್ಕ್? ಉಳಿದ ಕೆಲಸವನ್ನ ಈ ಅಂಜಿ ಅಂತಕ್ಕಂಥ ಒಬ್ಬರಿಗೆ ಎಷ್ಟು ದಿನ ತೆಗೆದುಕೊಳ್ಳುತ್ತ? ಅಂಜಿ ಅಂತಕ್ಕಂಥವ್ರು ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? 5 55 ಯೂನಿಟ್ ಕೆಲಸ ಮಾಡ್ಲಿಕ್ಕೆ 5 1 5 11. ಹಾಗಾದ್ರ ಉಳಿದ ಕೆಲಸವನ್ನ ಅಂಜಿ ಒಬ್ಬರೇ ಮಾಡ್ಲಿಕ್ಕೆ ಎಷ್ಟು ದಿನ ಸಮಯ ತೆಗೆದುಕೊಳ್ತಾರ? 11 ದಿನ ಸಮಯವನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಇಲ್ಲಿ ಗೊತ್ತಿರ್ಬೇಕಾಗತ್ತೆ. ಓಕೆ, ಸೊ ನೀವು ನೋಡ್ತಾ ಇದ್ದೀರಿ ಗ್ರೂಪ್ ಡಿ ಅಂತಕ್ಕಂತಹ ಎಕ್ಸಾಮ್ಗಳೊಳಗ ಈ ರೀತಿಯಾದಂತಹ ಕ್ವಶನ್ಸ್ ಉಳಿದ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರೆ, ಹೌದಾ, ಕೆಲಸ ಮುಗಿಯುವ ಮೊದಲೇ ಬಿಟ್ಟು ಹೋದ್ರೆ ಹೆಂಗ. ಸೊ ಈ ರೀತಿಯಾದಂತಹ ಕ್ವಶನ್ಸ್ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗ್ತಿರ್ತದ. ಸೊ ಇದನ್ನ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬರ್ರಿ. ಓಕೆ, ಐ ಹೋಪ್ ಕ್ಲಾಸ್ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಅನ್ಕೊಂತೀನಿ. ಕ್ಲಾಸ್ ನಿಮ್ಗೆ ಯೂಸ್ಫುಲ್ ಅನಿಸ್ತು ಅಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ರಿ. ಅವರು ಕೂಡ ಅವರ ಒಂದು ಪ್ರಿಪರೇಷನ್ಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಅನ್ನ ಮಾಡ್ತಾ ಇರ್ತೀನಿ. ಈ ಕ್ಲಾಸ್ ರೆಕಾರ್ಡ್ ಮಾಡೋ ಸಲುವಾಗಿ ಡೈರೆಕ್ಟ್ ಆಫ್ಲೈನ್ ಕ್ಲಾಸ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಒಂದು ಕ್ಲಾಸ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ನೀವು ಕೂಡ ಎಫರ್ಟ್ ಅನ್ನ ಹಾಕ್ರಿ. ಈ ಒಂದು ನೋಟಿಫಿಕೇಶನ್ ಬಹಳಷ್ಟು ವೇಕೆನ್ಸಿಗಳಿದಾವೆ. ಮೋರ್ ದೆನ್ 32,000 ವೇಕೆನ್ಸಿಗಳಿದಾವೆ. ಸೊ ಈ ವರ್ಷ ಯಾವ್ದಾದ್ರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ನೀವು ಕೂಡ ಪಡೆದುಕೊಳ್ತೀರಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಕ್ವಶನ್ ಅನ್ನು ನೋಡ್ತಾ ಬರೋಣ. ಗ್ರೂಪ್ ಡಿ 2018ರಲ್ಲಿ ಕೇಳೋ ಕ್ವಶನ್. ಎ ಮತ್ತು ಬಿ ಒಂದು ಕೆಲಸವನ್ನ 12 ಮತ್ತು 16 ದಿನಗಳಲ್ಲಿ ಮಾಡ್ತಾರಂತ ಐತಿ. ಇಲ್ಲಿ ಎ ಇದಾರ, ಇಲ್ಲಿ ಬಿ ಇದಾರ. ಸಾರಿ, ಎ ಮತ್ತ ಬಿ ಒಂದು ಕೆಲಸವನ್ನ 12 ಮತ್ತು 16 ದಿನಗಳಲ್ಲಿ ಕೆಲಸವನ್ನ ಮಾಡ್ತಾರಂತ ಐತಿ. ಹೌದಾ? ಫಸ್ಟ್ ನಾವೇನ್ ಮಾಡೋಣ ಅಂದ್ರ ಇವೆರಡರ ಎಲ್ ಸಿ ಎಂ ತಗೋಣ. ಬಹಳಷ್ಟು ಜನಕ್ಕೆ ಈ ಎಲ್ ಸಿ ಎಂ ಬಗ್ಗೆ ಡೌಟ್ ಇರ್ತದೆ. ಎಲ್ ಸಿ ಎಂ ಹೆಂಗ್ ತಗೋಬೇಕು ಸರ ಏನು ಅಂತೇಳಿ. ನಿಮ್ಗೆ ಏನಾದ್ರು ಬಹಳ ಕನ್ಫ್ಯೂಷನ್ ಆಯ್ತು ಅಂದ್ರ ಇಲ್ಲಿ 12 ಇದೆ ಅಂದ್ರ ಇದನ್ನ ಹೆಂಗ್ ಬರಿಬಹುದು ಅಂದ್ರ 4 3 12 ಅಂತ ಬರಿಬಹುದು. ಈ 4 ಹೆಂಗ್ ಬರಿಬಹುದು? 2 ಸ್ಕ್ವೇರ್ ಪ್ಲಸ್ 3 ಅಂತ ಬರಿಬಹುದು. ಅದೇ ರೀತಿ 16 4 4 16 ಅಂತ ಬರಿಬಹುದು. ಈ 4 2 ಸ್ಕ್ವೇರ್, ಈ 4 2 ಸ್ಕ್ವೇರ್ ಅಂತ ಬರದ್ರ ಇದು 2 ರ ಘಾತ ಎಷ್ಟಾಗತ್ತ? 4 ಆಗತ್ತ. 2 ರ ಘಾತ 4 ಆಗತ್ತ. ಸೊ ಹಾಗಾರ ಇಲ್ಲಿ 2 ಐತೆ. ಇದನ್ನಷ್ಟೇ ನೋಡ್ರಿ, ಇದು ಮತ್ತ ಇದು ಇವೆರಡರಲ್ಲಿ ಇರ್ತಕ್ಕಂಥದ್ದು 2 ಮತ್ತು 3 ಐತಿ. ಪವರ್ ಯಾವತ್ತು ಹೈಯೆಸ್ಟ್ ತಗೋಬೇಕು. ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟೈತೆ? 4 ಐತೆ. ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟೈತೆ? 1 ಐತೆ. 1ಕ್ಕೆ 1 ಬರೀ. ಹೌದಾ? ಈಗ 2 to the power of 4 ಅಂತ ಕೇಳಿದ್ರ ಇದನ್ನ 2 4 ಸತ ಗುಣಿಸ್ತಂಗೆ 2 2 4. ಹೌದಾ? 4 8 8 16 ನಂಗೆ ಇಂಟು 3. ಹೌದಾ? ಇಂಟು 3 ಐತಂದ್ರ 3 16 3 ಅಂತ ನೋಡಿದ್ರ 48 ಆಗತ್ತ. ಹಾಗಾದ್ರ ಎಲ್ ಸಿ ಎಂ ಎಷ್ಟು ಬಂತು? 48 ಅಂತ ಬರುತ್ತೆ. ಸೊ ಇದು ನಿಮ್ಗೆ ಎಲ್ ಸಿ ಎಂ ಚಾಪ್ಟರ್ ಬಂದಾಗ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಜಸ್ಟ್ ತಿಳ್ಕೊಳ್ರಿ. ನಿಮ್ಗೆ ಎಲ್ ಸಿ ಎಂ ತೆಗಿಬೇಕಿತ್ತು ಅಂತ ಕೇಳಿದ್ರ ನೇರವಾಗಿ ಈ ರೀತಿನೂ ಕೂಡ ನೀವು ಮಾಡ್ಬೋದು. 2ರಿಂದ ಸ್ಟಾರ್ಟ್ ಮಾಡ್ತೀರಿ. ಹೌದಾ? 2 6 12, 2 8 16, 2 3 2 4, ಅಗೇನ್ 3ಕ್ಕೆ 3 ಬರೀತೀರಿ. 2 2 ಅಗೇನ್ 3ಕ್ಕೆ 3 ಬರೀತೀರಿ. 2 1 ಅಂತ ಬರೀತೀರಿ. ಇಲ್ಲಿ 3 1 3 ಅಂತ ತೆಗೆದುಕೊಳ್ತೀರಿ. ಕೊನೆಗೆ 1 ಬರೋ ತನಕ ನೀವೇನ್ ಮಾಡ್ಬೇಕು? ಡಿವಿಷನ್ ಅನ್ನ ಮಾಡ್ಬೇಕು. ಅಗೇನ್ ಇಲ್ಲಿ ನೋಡ್ತಾ ಬಂದಾಗ 1 2 3 4 2 4 ಅದಾವು. ಇಂಟು 3 ಅಂತಕ್ಕಂಥದ್ದು 1 ಐತೆ. ಹಾಗಾದ್ರೆ ಇಂಟು 3. ಇದನ್ನೇ ನಾನು ಅಲ್ಲಿ ಶಾರ್ಟ್ ಆಗಿ ಮಾಡಿ ಹೇಳಿದ್ದೆ. ಎಲ್ ಸಿ ಎಂ ಎಷ್ಟು ಬರುತ್ತಂದ್ರ 48 ಬರುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ತಾ ಬರೋಣ. 12 ಎಷ್ಟೇ 48 ಅಂತ ನೋಡ್ತಾ ಬಂದಾಗ 12 4 48 ಆಗುತ್ತೆ. 16 3 48 ಆಗುತ್ತೆ.
ಸೊ ನಾವೇನ್ ಕಂಡಿಡ್ಕೊಂಡ್ವಿ ಅಂದ್ರ ಎ ಮತ್ತು ಬಿ ರವರ ಎಫಿಷಿಯನ್ಸಿಯನ್ನ ಕಂಡಿಡ್ತಾ ಬಂದ್ವಿ. ಕ್ವಶನ್ ಒಳಗೆ ಮುಂದೋಗ್ತಾ ಬರೋಣ. ಇಲ್ಲಿ ತನಕ ಕ್ವಶನ್ ಮುಗಿದೈತಿ. ದ ಟು ವರ್ಕ್ ಟುಗೆದರ್ ಫಾರ್ 3 days. ಹೌದಾ? ದೆನ್ ಎ ಲೀವ್ಸ್ ಅಂತ ಐತಿ. ಅವರಿಬ್ರು ಜೊತೆಯಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾರ. ಬಟ್ ಎಷ್ಟು ದಿನ ಆದ್ಮೇಲೆ? 3 ದಿನ ಆದ್ಮೇಲೆ ಎ ಕೆಲಸವನ್ನ ಬಿಟ್ಟು ಹೋಗ್ತಾರಂತ. ಇದರರ್ಥ ಆ 3 ದಿನಗಳ ಕಾಲ ಇಬ್ರು ಜೊತೆಯಾಗಿ ಕೆಲಸ ಮಾಡ್ಯಾರ ಅಂದಂಗ. ಹಾಗಾದ್ರ ಎ ಮತ್ತು ಬಿ ಇಬ್ರು ಸೇರಿ 3 ದಿನ ಏನ್ ಮಾಡ್ಯಾರ ಅಂದ್ರ ಅವರಿಬ್ರು ಜೊತೆಯಾಗಿ ಕೆಲಸ ಮಾಡ್ಯಾರ. 1 ದಿನ ಅವರಿಬ್ರು ಏನಾರ ಜೊತೆಯಾಗಿ ಕೆಲಸ ಮಾಡಿದ್ರಂದ್ರ 7 ಯೂನಿಟ್ ಕೆಲಸ ಮಾಡ್ತಾರ. ಇದೇ ರೀತಿ 3 ದಿನ ಕೆಲಸ ಮಾಡ್ರಂದ್ರ 7 3 21 ಕೆಲಸ ಮುಗಿದಿರುತ್ತೆ. ಸೊ ಹಾಗಾದ್ರೆ ಒಟ್ಟು ಕೆಲಸ ಇರೋದು ಎಷ್ಟಿತ್ತು? 48 ಕೆಲಸ ಇರುತ್ತು. ಅದ್ರೊಳಗೆ 12 ಕೆಲಸ 21 ಕೆಲಸ ಮುಗಿದಿದೆ ಅಂತ ಕೇಳ. 21 ಕೆಲಸ ಮುಗಿದಿದೆ ಅಂದ್ರ ಇಲ್ಲಿ ಎಷ್ಟು ಉಳಿತು ಅಂದ್ರ ಇನ್ನ 27 ಕೆಲಸ ಉಳಿದೈತಿ ಅಂದಂಗ. ಈ 27 ಕೆಲಸನ ಯಾರು ಮಾಡ್ಬೇಕು? ಎ ಬಿಟ್ಟು ಹೋದ ಅಂದ್ರ ಮತ್ತೆ ಇನ್ ಕೆಲಸದಾಗ ಬಿ ಒಬ್ಬನೇ ಉಳಿತಾರಲ್ಲ. ಹೌದಾ? ಇನ್ ಹೌ ಮೆನಿ ಡೇಸ್ ಬಿ ಅಲೋನ್ ವಿಲ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ಉಳಿದ ಕೆಲಸ 27. ಬಿ ಒಬ್ಬರೇ ಕೆಲಸ ಮಾಡ್ಬೇಕು. ಬಿ ದ ಎಫಿಷಿಯನ್ಸಿ ಎಷ್ಟೈತೆ? 3 ಐತಿ. 3 1 3 9 27. ಹಾಗಾದ್ರ ಆಯ್ಕೆ ಯಾವ್ದಾಗುತ್ತಪ್ಪ ಅಂದ್ರ ಆಪ್ಷನ್ ಸಿ ಅನ್ನೋದು ಸರಿಯಾಗಿರತ್ತ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಇದು ಕೂಡ ಗ್ರೂಪ್ ಡಿ 2018 ಕೇಳಿರೋ ಕ್ವಶನ್. ಎ ಕ್ಯಾನ್ ಡೂ ವರ್ಕ್ ಇನ್ 8 days. ಎ ರವರು 8 ದಿನದಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಾರಂತೈತೆ. ನೆಕ್ಸ್ಟ್ ಬಿ ಟೇಕ್ಸ್ 10 days. ಬಿ ರವರು 10 ದಿನ ಸಮಯ ತೆಗೆದುಕೊಳ್ತಾರಂತ. 10 ದಿನ ಸಮಯ ತೆಗೆದುಕೊಳ್ತಾರ. ದೇ ಸ್ಟಾರ್ಟೆಡ್ ವರ್ಕಿಂಗ್. ಇದನ್ನ ಆಮೇಲೆ ನೋಡೋಣ ಅಂತ. ಫಸ್ಟ್ ಏನ್ ಮಾಡೋಣ ಅಂದ್ರ LCM ತಗೊಳೋಣ. 10 ಮತ್ತು 8 LCM ಎಷ್ಟು ಬರುತ್ತಂತ ಕೇರ 40 ಬರುತ್ತ. 8 5 40, 14 40. ಸೊ ಸಿಂಪಲ್ LCM ಅಂದ್ರೆ ಏನಿಲ್ಲ, ಇವೆರಡು ಮಗ್ಗಿಯಿಂದ ಭಾಗ ಹೋಗ್ತಕ್ಕಂತ ಒಂದು ನಂಬರ್ನ ಬರಿಬೇಕು. ಅದು ಇಷ್ಟೇ ಬರಿಬೇಕಂತ ಏನಿಲ್ಲ, ನೀವು ಎಷ್ಟಾರು ನಂಬರ್ ಬರಿಬಹುದು. ಬಟ್ ಆದಷ್ಟು ಸಣ್ಣದಿದ್ದಷ್ಟು ನಮ್ಗೆ ಏನ್ ಬರ್ತದ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಓಕೆ, ಈಗ ಕ್ವಶನ್ ಒಳಗೆ ಹತ್ರ ದೇ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್ ಬಟ್ ಎ ಲೆಫ್ಟ್ ದ ವರ್ಕ್ 1 day ಬಿಫೋರ್ ದ ವರ್ಕ್ ವಾಸ್ ಓವರ್ ಅಂತ. ಇನ್ನೇನು ಕೆಲಸ ಮುಗಿಯಕ್ 1 ದಿನ ಇತ್ತು, ಅವಾಗ ಯಾರು ಕೆಲಸ ಬಿಟ್ರು? ಎ ಕೆಲಸವನ್ನ ಬಿಡ್ತಾನ. ಮೊದಲು ಅವರಿಬ್ರು ಸೇರಿ ಸ್ಟಾರ್ಟ್ ಮಾಡಿದ್ರು. ಎಷ್ಟ್ ದಿನಗಳ ಕಾಲ ಕೆಲಸ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಕೆಲಸಿನ 1 ದಿನ ಇರೋಷ್ಟೊತ್ತಿಗೆ ಕೆಲಸ ಬಿಟ್ಟಾನಂದ್ರ ಆ ಉಳಿದ 1 ದಿನ ಎ ಮತ್ತೆ ಕೆಲಸ ಬಿಟ್ಟನಂದ್ರ ಮತ್ತೆ ಉಳಿದ ಬಿ ಒಬ್ಬನೇ ಮಾಡ್ಬೇಕಲ್ಲ ಆ 1 ದಿನ. ಹೌದಾ? ಸೊ ಹಾಗಾರ ಬಿ 1 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ? 4 ಕೆಲಸ ಮಾಡ್ತಾನ. ಹಾಗಾರ 1 ದಿನಕ್ಕೆ 4 ಅಂದ್ರ 4 ಕೆಲಸ ಮಾಡಿದ. ಒಟ್ಟು ಕೆಲಸ ಇರೋದು 40 ಇತ್ತು. 40 ಕೆಲಸದಾಗ ಕೊನೆಯ 1 ದಿನ ಬಿ ಒಬ್ಬನೇ ಕೆಲಸ ಮಾಡ್ಯಾನ 4 ಅಂದ್ರ ಇವ್ರಿಬ್ರು ಜೊತೆ ಇದ್ದಾಗ ಎಷ್ಟು ಕೆಲಸ ಮಾಡಿರ್ತಾರ ನಂಗ 36 ಕೆಲಸ ಮಾಡಿರ್ತಾರ ನಂಗ. ಹಾಗಾದ್ರೆ ಈ 36 ಕೆಲಸನ ಇವ್ರಿಬ್ರು ಸೇರಿ ಮಾಡಿದ್ರಂದ್ರ 5 + 4 9 ಕೆಲಸ ಮಾಡ್ತಾರ. 36 ಕೆಲಸ ಮಾಡಕ 9 1 9 4 ಹಾಗಾರ 4 ದಿನ ಅವರಿಬ್ರು ಜೊತೆಯಾಗಿ ಕೆಲಸ ಮಾಡ್ಯಾರ ಅಂದ್ರು ಒಂದೇ. ಹೌ ಮೆನಿ ಡೇಸ್ ಡಿಡ್ ಎ ವರ್ಕ್ ಅಂದ್ರು ಒಂದೇ. ಎ 4 ದಿನ ಕೆಲಸ ಮಾಡಿ ಬಿಟ್ಟಾಗನಂದ್ರು ಒಂದೇ. ಅವರಿಬ್ರು ಜೊತೆಯಾಗಿ 4 ದಿನ ಕೆಲಸ ಮಾಡ್ಯಾರ ಅಂದ್ರು ಒಂದೇ. ಎ ಕೆಲಸ ಮುಗಿಯಲು 1 ದಿನ ಮುಂಚೆ ಬಿಟ್ಟಾಗನಂದ್ರು ಒಂದೇ. ಅರ್ಥ ಆಗತ್ತೆ? ಸೊ ಈ ರೀತಿ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗತ್ತಪ್ಪ ಅಂದ್ರ 4 days ಆಗತ್ತ. ಆಪ್ಷನ್ ಬಿ ಅನ್ನೋದು ಈ ಒಂದು ಪ್ರಶ್ನೆಗೆ ಏನಾಗತ್ತ ಸರಿಯಾದಂತ ಉತ್ತರ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು NTPC 2022 ಕೇಳುವಂತ ಒಂದು ಪ್ರಶ್ನೆ. NTPC 2022 ಪ್ರಶ್ನೆನ ಓದ್ರಿ. ಸುನಿತಾ ಅಂತಕ್ಕಂಥವ್ರು ಒಂದು ಸಾರಿಯ ಎಂಬ್ರಾಯ್ಡ್ ಮಾಡಕ ಎಷ್ಟು ದಿನ ತಗೊಂತಾರ? 15 ದಿನ ತೆಗೆದುಕೊಳ್ತಾರ. ಸುನಿತಾ ಅಂತಕ್ಕಂತಹ ಮಹಿಳೆ ಒಂದು ಸಾರಿಗೆ ಎಂಬ್ರಾಯ್ಡ್ರಿ ಕೆಲಸ ಮಾಡ್ಲಿಕ್ಕೆ 15 ದಿನ ತೆಗೆದುಕೊಳ್ತಾರ. 15 ದಿನ ತೆಗೆದುಕೊಳ್ತಾರ. ಅವ್ರು ಏನಾರ ಕೆಲಸ ಮಾಡ್ರಿ ಅಲ್ಲಿ ಫೋಕಸ್ ಇರಬಾರ್ದು. ಬಟ್ ಎಷ್ಟು ದಿನ ಕೆಲಸ ಮಾಡ್ತಾರೋ ಅದು ಇಂಪಾರ್ಟೆಂಟ್ ನನಗ. ವೈಲ್ ಹರ್ ಸಿಸ್ಟರ್ ನೇಹಾ, ಅವ್ರ ಸಿಸ್ಟರ್ ಒಬ್ರು ಇದಾರ, ನೇಹಾ ಅಂತಕ್ಕಂತಹ ಸಿಸ್ಟರ್ ಇದಾರ. ಅವರು ಎಷ್ಟು ದಿನದೊಳಗ ಆ ಕೆಲಸ ಮಾಡ್ತಾರಂದ್ರ 10 ದಿನದಲ್ಲಿ ಆ ಒಂದು ಕೆಲಸವನ್ನ ಮಾಡ್ತಾರೆ. ಓಕೆ, ಇಲ್ಲಿಂದ ಮುಂದಕ್ಕೆ ಬೇಕಿದ್ರೆ ಕ್ವಶನ್ ಆಮೇಲೆ ಓದ್ತಾ ಬರೋಣ. ಫಸ್ಟ್ ಟೋಟಲ್ ವರ್ಕ್ ಕಂಡು ಹಿಡ್ಕೊಳ್ಳೋಣ, ಎಫಿಷಿಯನ್ಸಿ ಕಂಡು ಹಿಡ್ಕೊಳ್ಳೋಣ. 10 ಮತ್ತು 15ರ LCM ಎಷ್ಟಾಗತ್ತಪ್ಪ ಅಂದ್ರ 30 ಆಗತ್ತ. 15 2 30, 10 3 30. ಇದರರ್ಥ ಸುನಿತಾರ ಎಫಿಷಿಯನ್ಸಿ 2 ಇದ್ರ ನೇಹಾರ ಎಫಿಷಿಯನ್ಸಿ ಎಷ್ಟೈತಂದಂಗ 3 ಐತಂದಂಗ. ಓಕೆ, ಮುಂದ್ ಕ್ವಶನ್ ಅದನ್ನು. ದ ಟು ಬಿಗಿನ್ ಎಂಬ್ರಾಯ್ಡ್ರಿ ಟುಗೆದರ್. ಅವರಿಬ್ರು ಸೇರಿ ಸುನಿತಾ ಮತ್ತ ನೇಹಾ ಇಬ್ರು ಸೇರಿ ಆ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರ. ಬಟ್ ಆಫ್ಟರ್ 2 days ನೇಹಾ ಲೀವ್ಸ್. 2 ದಿನಗಳ ನಂತರ ನೇಹಾ ಕೆಲಸ ಮಾಡ್ಯಾರಂದ್ರ, ನೇಹಾ ಬಿಟ್ಟು ಹೋಗ್ಯಾರಂದ್ರ ಆ 2 ದಿನ ಇಬ್ರು ಸೇರಿ ಕೆಲಸ ಮಾಡ್ಯಾರ ಅಂದಂಗ. 2 ದಿನ ಅಂತ ಕೇರ ಇವ್ರಿಬ್ರು ಸೇರಿದ್ರೆ 1 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? 5 ಕೆಲಸ ಮಾಡ್ತಾರ. ಹಾಗಾದ್ರೆ 2 ದಿನ ಅಂತ ತೆಗೆದುಕೊಂಡ್ರ 2 × 5 ಎಷ್ಟಾಯ್ತು? 10 ಯೂನಿಟ್ ಕೆಲಸ ಆಲ್ರೆಡಿ ಮುಗ್ದೈತಿ. ಓಕೆ, 2 ದಿನಕ್ಕೆ
ಟೋಟಲ್ ಕೆಲಸ ಇರೋದು 30 ಇತ್ತು. 30ರಾಗ 10 ಕೆಲಸ ಆಲ್ರೆಡಿ ಮುಗಿದೈತೆ. ಕೆಲಸ ಉಳಿದದ್ದೆಷ್ಟು 20. ಹಾಗಾದ್ರೆ ಈ ಉಳಿದ ಕೆಲಸವನ್ನ ನೇಹಾಂತರ ಕೆಲಸವನ್ನ ಬಿಟ್ಟು ಹೋಗ್ಯಾರಂದ್ರ ಇನ್ ಕೆಲಸದಲ್ಲಿ ಯಾರು ಉಳಿದಾರ? ಸುನಿತಾ ಒಬ್ರೇ ಉಳಿದಾರ. ಸುನಿತಾರ್ ಒಬ್ರೇ 20 ಕೆಲಸ ಮಾಡ್ಲಿಕ್ಕೆ. ಸುನಿತಾರ್ ಎಫಿಷಿಯನ್ಸಿ 2 ಐತೆ. 20 ಕೆಲಸ ಮಾಡಾಕ ಎಷ್ಟು ದಿನ ತೆಗೆದುಕೊಳ್ತಾರ? 10 ದಿನ ಸಮಯವನ್ನ ತೆಗೆದುಕೊಳ್ತಾರ. ಆಫ್ಟರ್ ದಟ್ ಹೌ ಮೆನಿ ಡೇಸ್ ವಿಲ್ ಸುನಿತಾ ಟೇಕ್ ಟು ಕಂಪ್ಲೀಟ್ ದ ಎಂಬ್ರಾಯ್ಡ್ರಿ ಅಲೋನ್? ಸ್ನೇಹ ಬಿಟ್ಟು ಹೋದ ಮೇಲೆ ಸುನಿತಾ ಒಬ್ಬರೇ ಎಷ್ಟು ದಿನ ಸಮಯ ತೆಗೆದುಕೊಳ್ತಾರ ಅಂದ್ರ 10 ದಿನ ಸಮಯವನ್ನು ತೆಗೆದುಕೊಳ್ತಾರ. ಆಪ್ಷನ್ ಎ ಅನ್ನೋದು ಈ ಒಂದು ಪ್ರಶ್ನೆಗೆ ಏನಾಗಿರುತ್ತಾ ಸರಿಯಾದಂತ ಉತ್ತರ ಆಗಿದೆ. ಕ್ಲಿಯರ್? ನೆಕ್ಸ್ಟ್, ಇದು ಕೂಡ RRB ಗ್ರೂಪ್ ಡಿ 2018ರಲ್ಲಿ ಕೇಳಿರೋ ಕ್ವಶನ್ ಹೇಳ್ತಾರ ಎ ಬಿ ಅಂಡ್ ಸಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 10 days ಅಂತ ಐತಿ. ಹೌದಾ? ಎ ಬಿ ಸಿ, ಎ ಬಿ ಮತ್ತು ಸಿ ಇವರೆಲ್ಲರೂ ಜೊತೆಗೆ ಕೆಲಸ ಮಾಡಿದ್ರ ಎಷ್ಟು ದಿನದ ಕೆಲಸ ಮಾಡ್ತಾರ? 10 ದಿನದಲ್ಲಿ ಕೆಲಸವನ್ನ ಮಾಡ್ತಾರಂತೆ. ಮುಂದೆ ಕ್ವಶನ್ ಓದಿದ್ರ ಎ ಅಲೋನ್, ಎ ಒಬ್ರೇ ಆ ಕೆಲಸವನ್ನ 20 ದಿನಗಳಲ್ಲಿ ಮಾಡ್ತಾರ. ಎ ಒಬ್ರೇ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡ್ತಾರ? 20 ದಿನಗಳಲ್ಲಿ ಮಾಡ್ತಾರ. ನೆಕ್ಸ್ಟ್, ಅಂಡ್ ಬಿ ಅಲೋನ್, ಬಿ ಅವರೊಬ್ರೇ 30 ದಿನದಲ್ಲಿ ಕೆಲಸ ಮಾಡ್ತಾರ. ಬಿ ಅವರೊಬ್ರೇ 30 ದಿನದಲ್ಲಿ ಕೆಲಸವನ್ನ ಮಾಡ್ತಾರ. ಓಕೆ, ಇನ್ ಹೌ ಮೆನಿ ಡೇಸ್ ವಿಲ್ ಸಿ ಟೇಕ್ ಟು ಕಂಪ್ಲೀಟ್ ದ ವರ್ಕ್ ಅಲೋನ್? ಹಾಗಾದ್ರ ಇಡೀ ಕೆಲಸವನ್ನ ಸಿ ರವರೊಬ್ಬರೇ ಮಾಡ್ಬೇಕಿತ್ತಂದ್ರ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರ ಅಂತ ಐತೆ. ಇದು ಕಾಮನ್ ಆಗಿ ಬೇಸಿಕ್ ಕ್ವಶನ್ ಐತೆ. ಎಲ್ಸಿಎಂ ಎಷ್ಟು ಬರುತ್ತಂದ್ರ 60 ಎಲ್ಸಿಎಂ ಬರುತ್ತ. 16 60, 23 60, 32 60. ಸೊ ಇದ್ರ ಅರ್ಥ ಏನಂದ್ರ ಎ ಬಿ ಸಿ 3 ಜನದ ಎಫಿಷಿಯನ್ಸಿ 6 ಐತಿ. ಹಾಗಾದ್ರ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ದಿನಕ್ಕೆ 6 ರೊಟ್ಟಿ ಊಟ ಮಾಡ್ತಾರ. ನನಗ ಇಡೀ ಕೆಲಸವನ್ನ ಸಿ ರವರು ಒಬ್ಬರೇ ಮಾಡ್ಬೇಕಿತ್ತು ಅಂದ್ರ ಸಿ ರವರು ಈ 60 ರೊಟ್ಟಿನ ಎಷ್ಟು ದಿನದಾಗ ಊಟ ಮಾಡ್ತಾರ ಅಂತ ಹೇಳ್ಬೇಕಿತ್ತಂದ್ರ ಮೊದಲ ಸಿ ರವರ್ದು ಎಫಿಷಿಯನ್ಸಿ ಕಂಡು ಹಿಡ್ಕೋಬೇಕು. ನಾನು ಸಿ ರವರು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ಕಂಡು ಹಿಡಿಬೇಕು. ಸರ್ ಅದೇ ಹೆಂಗ್ ಸಿಗ್ತದ್ರಿ ಅಂತ ಕೇಳಿದ್ರ ಎ ಬಿ ಸಿ 3 ಜನ ಸೇರಿದ್ರ 6 ರೊಟ್ಟಿ ಊಟ ಮಾಡ್ತಾರ ಅಂತ ಗೊತ್ತೈತಿ. ಈಗ ನಾನ್ ನಿಮಗೇನಾದ್ರು ಎ ಮತ್ತ ಬಿ ಇಬ್ರು ಸೇರಿ ಎಷ್ಟು ರೊಟ್ಟಿ ಊಟ ಮಾಡ್ತಾರ ಅಂತ ಹೇಳಿದ್ರ ಸಿ ಎಷ್ಟು ರೊಟ್ಟಿ ಊಟ ಮಾಡ್ತಾರ ಅಂತ ನೀವು ಹೇಳ್ಬೋದಾ? ಎ ಮತ್ತ ಬಿ ಇಬ್ರು ಸೇರಿದ್ರ 5 ರೊಟ್ಟಿ ಊಟ ಮಾಡ್ತಾರ. ಹಾಗಾದ್ರ ಎ ಮತ್ತ ಬಿ ಇಬ್ರು ಸೇರಿ 5 ರೊಟ್ಟಿ ಊಟ ಮಾಡ್ಯಾರ ಅಂದ್ರ 3 ಜನ ಸೇರಿದಾಗ 6 ಆಗ್ಬೇಕಿತ್ತಂದ್ರ ಸಿ 1 ರೊಟ್ಟಿ ಊಟ ಮಾಡ್ಬೇಕ. ಹಾಗಾದ್ರೆ ಸಿ ಎಫಿಷಿಯನ್ಸಿ 1 ಐತೆ ಅಂದ್ರ 60/1 ಅಂದ್ರೆ ಎಷ್ಟಾಗತ್ತ? 60 ದಿನ ಬೇಕಾಗತ್ತ. ಆಯ್ಕೆ ಡಿ ಅನ್ನೋದು ಈ ಒಂದು ಪ್ರಶ್ನೆಗೆ ಏನಾಗಿರುತ್ತ ಸರಿಯಾದಂತ ಉತ್ತರ ಆಗಿದೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಕ್ವಶನ್ ಸ್ವಲ್ಪ ರಿಪೀಟ್ ಆಗಿದೆ ಅನ್ಕೊಂತೀನಿ. ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ. ಸ್ಟೇಟ್ ಗೌರ್ಮೆಂಟ್ ಒಳಗ ಈ ರೀತಿ ಕ್ವಶನ್ ಬಹಳಷ್ಟು ಸಾರಿ ರಿಪೀಟ್ ಆಗಿರುತ್ತೆ. ಇದನ್ನ MDH ಪ್ರಾಬ್ಲಮ್ ಅಂತ ಕರೀತಾರ. MDH ಮೆನ್ ಡೇಸ್ ಮತ್ತ ಅವರ್ ಪ್ರಾಬ್ಲಮ್ ಅಂತ ಕರೀತಾರ. ಕ್ವಶನ್ ನೋಡ್ರಿ 69 ಜನ ಇದಾರ. 69 ಜನ ಒಂದು ಕೆಲಸವನ್ನ 6 ದಿನದಾಗ ಮಾಡ್ತಾರ. ಇದೇ ಕೆಲಸನ 23 ಜನ ಸೇರಿದ್ರು ಅಂದ್ರ 23 ಜನ ಸೇರಿದ್ರು ಅಂದ್ರ ಎಷ್ಟು ದಿನದಲ್ಲಿ ಕೆಲಸವನ್ನ ಮಾಡ್ತಾರಂತೈತೆ ನೋಡ್ರಿ. RRB ಗ್ರೂಪ್ ಡಿ 2018 ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಬೇಸಿಕ್ ಕ್ವಶನ್ ಗಳನ್ನು ಕೂಡ ನಿಮ್ಮ ಶಿಫ್ಟ್ ಒಳಗಡೆ ಕೇಳ್ಯಾರ. ಓಕೆ ಓಕೆ. ಸೊ ಹಾಗಾದ್ರ 23 ಒಂದ್ಲೆ 23 ಮೂರ್ಲೆ 6 ಮೂರ್ಲೆ ಎಷ್ಟಾಗತ್ತಂದ್ರ 18 ಆಗತ್ತೆ. ಹಾಗಾದ್ರ ಆನ್ಸರ್ ಏನಾಗತ್ತೆ ಈ ಕ್ವಶನ್ಗೆ? 18 ಆಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋದು. ನೆಕ್ಸ್ಟ್ ಕ್ವಶನ್ ಇದು ಕೂಡ RRB ಗ್ರೂಪ್ ಡಿ 2018. ಇದು ಎಫಿಷಿಯನ್ಸಿ ಮೇಲೆ ಕ್ವಶನ್ ಐತಿ. ಎಫಿಷಿಯನ್ಸಿ ಬೇಸ್ಡ್ ಕ್ವಶನ್. ಎ ರವರು ಬಿ ರವರಿಗಿಂತ ಎಷ್ಟು ಪಟ್ಟು ಫಾಸ್ಟ್ ಇದಾರ? 4 times ಫಾಸ್ಟರ್. ಫಾಸ್ಟರ್ ಅಂದ್ರೆ ಒಂದೇ, ಎಫಿಷಿಯಂಟ್ ಅಂದ್ರೆ ಒಂದೇ. ಹಾಗಾದ್ರ ಬಿ ಒಂದಿದ್ರ ಎ ಎಷ್ಟಿರ್ತಾರ ಅಂದಾಗ 4 ಪಟ್ಟು ಅಂದಂಗ. ಹಾಗಾದ್ರ ಏನ್ ಕೊಟ್ಟಂಗ ಅವರು? ಎಫಿಷಿಯನ್ಸಿನ ಕೊಟ್ಟಂಗ. ಸೊ ಈ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ 6 days ಅರ್ಲಿಯರ್ ದ್ಯಾನ್ ಬಿ ಅಂತ ಐತಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ. ಎ ಅನ್ನೋರು ಬಿ ಗಿಂತ 4 ಪಟ್ಟು ಫಾಸ್ಟ್ ಕೆಲಸ ಮಾಡ್ತಾರ. ನಿಮ್ಗೆ ಗೊತ್ತೈತೆ ಒಬ್ಬ ವ್ಯಕ್ತಿ ಎಫಿಷಿಯನ್ಸಿ ಜಾಸ್ತಿ ಐತೆ ಅಂತ ತಿಳ್ಕೊರಿ. ಹೌದಾ? ಎಫಿಷಿಯನ್ಸಿ ಜಾಸ್ತಿ ಐತಂದ್ರೆ ಆಬ್ವಿಯಸ್ಲಿ ಡೇಗಳನ್ನ ಕಡಿಮೆ ತಗೊಂತಾನ. ಹೌದಾ? ಸೊ ಎ ರವರು ಬೇಗ ಕೆಲಸ ಮುಗಿಸ್ತಾರ ಅಂದಂಗ. ಯಾರಿಗೆ ಹೋಲಿಸಿದ್ರ? ಬಿ ರವರಿಗೆ ಹೋಲಿಸಿದ್ರ ಎ ರವರು ಏನ್ ಮಾಡ್ತಾರ? ಕಡಿಮೆ ದಿನದಲ್ಲಿ ಕೆಲಸವನ್ನ ಮುಗಿಸ್ತಾರ ಅಂದಂಗ. ಇದನ್ನ ಈ ರೀತಿ ಹೇಳ್ಬೋದಾ? ಎ ರವರು ಬಿ ಗಿಂತ 60 ದಿನಗಳ ಕಾಲ ಕಡಿಮೆ ಸಮಯವನ್ನ ತೆಗೆದುಕೊಳ್ತಾರ ಅಂತ ಹೇಳ್ಬೋದಾ? ಇನ್ನೊಂದ್ಸರಿ ಐ ರಿಪೀಟ್. ಎ ರವರು ಬಿ ರವರಿಗಿಂತ 4 ಪಟ್ಟು ವೇಗವಾಗಿ ಕೆಲಸ ಮಾಡ್ತಾರಂತ ಐತಿ. ಸರ ವೇಗವಾಗಿ ಕೆಲಸ ಮಾಡಿದ್ರು ಅಂದ್ರ ಕೆಲಸ ಬೇಗನೆ ಮುಗಿತದ.
ಕೆಲಸ ಎಷ್ಟು ಬೇಗನೆ ಮುಗಿತದಂದ್ರ ಬಿ ಇನ್ನ ಕೆಲಸ ಮಾಡ್ತಿರ್ತಾನ. ಹೌದಾ? ಬಿ ಕೆಲಸ ಮುಗಿಸಕ್ ಇನ್ನ 60 ದಿನ ಬೇಕಾಗಿರುತ್ತೆ. ಆ 60 ದಿನ ಮೊದಲೇ ಯಾರು ಕೆಲಸ ಮಾಡ್ತಾರಂದ್ರ ಎ ರವರು ಕೆಲಸವನ್ನ ಮುಗಿಸ್ತಾರ. ಇದರರ್ಥ ಎ ಮತ್ತು ಬಿ ಗಳಿಗೆ ಇರ್ತಕ್ಕಂತಹ ದಿನಗಳ ಗ್ಯಾಪ್ 60 ದಿನ ಆಯ್ತು ನಂಗ. ಓಕೆ, ಇನ್ನೊಂದ್ಸಾರಿ ಹೇಳ್ಬಿಡ್ತೀನಿ ನೋಡ್ರಿ ಫೈನಲ್ ಆಗಿ. ಇಷ್ಟೊತ್ತು ತನಕ ಈ ಕ್ವಶನ್ ಬಗ್ಗೆ ನಾನು ಏನೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿನಿ ಅದೆಲ್ಲ ಒಂದು ಕೆಟ್ಟ ಕನಸು ಅನ್ಕೊಂಡು ಮರ್ತ್ ಬಿಡ್ರಿ. ಈಗ ಇನ್ನೊಂದ್ಸಾರಿ ಕೇಳ್ರಿ ಫಸ್ಟ್ ಇಂದ, ಯಾಕಂದ್ರೆ ಸ್ವಲ್ಪ ಇದು ಟೆಕ್ನಿಕಲ್ ಐತೆ. ಬಟ್ ನಿಮ್ಗೆ ಇದನ್ನ ಯಾವುದೇ ಆಫ್ಲೈನ್ ಕ್ಲಾಸ್ಗಳಲ್ಲಿ ಈ ರೀತಿಯಾದಂತ ಕ್ವಾಲಿಟಿ ಕ್ವಶನ್ಗಳು ಬಿಡಿಸಿರಂಗಿಲ್ಲ. ಹಾಗಾಗಿ ನಾನು ನಿಮ್ಗೆ ಇನ್ನೊಂದ್ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ಎ ರವರು ಬಿಗಿಂತ 4 ಪಟ್ಟು ಉತ್ತಮ ಕೆಲಸಗಾರನದನ ಅಥವಾ 4 ಪಟ್ಟು ವೇಗವಾಗಿ ಕೆಲಸವನ್ನ ಮಾಡ್ತಾನೆ. ಇದರರ್ಥ ಯಾರು ವೇಗವಾಗಿ ಕೆಲಸ ಮಾಡ್ತಿರ್ತಾರ ಅವರು ಕಡಿಮೆ ದಿನದಲ್ಲಿ ಅಂದ್ರೆ ಬೇಗನೆ ಕೆಲಸವನ್ನ ಮುಗಿಸ್ತಾರೆ ಅಂದಂಗ. ಓಕೆ, ನನಗಿಲ್ಲಿ ಎಫಿಷಿಯನ್ಸಿ ರೇಷಿಯೋ ಗೊತ್ತಿದೆ ಅಂದ್ರ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿನಿ. ಕ್ಲಾಸ್ 1 ಮಾಡ್ಬೇಕಾದಾಗ ಅಲ್ಲೊಂದು ರಿಲೇಷನ್ ಅನ್ನ ಹೇಳಿದ್ದೆ. ಡೇಗೂ ಮತ್ತು ಎಫಿಷಿಯನ್ಸಿಗೆ ಏನಿರ್ತದ ಅಂತ ಹೇಳಿನಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತದ ಅಂತ ಹೇಳಿನಿ. ಎಫಿಷಿಯನ್ಸಿ ಮತ್ತು ಡೇಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತದೆ ಅಂತ ಹೇಳಿನಿ. ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳಿನಿ. ಎಫಿಷಿಯನ್ಸಿ 2:3 ಇತ್ತಂದ್ರ ಡೇಸ್ ರೇಷಿಯೋ 3:2 ಆಗತ್ತಂತ ಕೂಡ ಹೇಳಿದ್ದೀನಿ. ಸೊ ಈ ಬೇಸಿಕ್ ಮಾಹಿತಿ ಇಲ್ಲಿ ಹೆಲ್ಪ್ ಆಗತ್ತ. ಓಕೆ, ಇವಾಗ ನೋಡ, ಹಾಗಾದ್ರ ನನಗ ಎಫಿಷಿಯನ್ಸಿ ಗೊತ್ತೈತಿ. ಎಫಿಷಿಯನ್ಸಿ ಆಫ್ ಎ ಮತ್ತು ಬಿ ರವ್ರದ್ದು ಎಫಿಷಿಯನ್ಸಿ ಗೊತ್ತೈತಿ ಅಂದ್ರ ನನಗ ಡೇ ಬೇಕಾಗಿತ್ತು ಅಂದ್ರ ಇದನ್ನ ಉಲ್ಟಾ ಮಾಡಿ ಬರೀತಿದಿ. ಹಾಗಾರ 1:4 ಆಯ್ತು. 1:4 ಆಯ್ತು. ಇಲ್ಲಿ ನೋಡ್ದಂಗ ಗೊತ್ತಾಗುತ್ತಾ, ಎ ರವರು 1 ದಿನದ ಕೆಲಸ ಮುಗಿಸಿದ್ರ ಬಿ ರವರು 4 ದಿನ ಸಮಯ ತೆಗೆದುಕೊಳ್ತಾರ. ಎ ರವರು 1 ದಿನದ ಕೆಲಸ ಮಾಡಿದ್ರ ಬಿ ರವರು 4 ದಿನದಾಗ ಸಮಯ ತೆಗೆದುಕೊಳ್ತಾರ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಎ ರವರು ಬಿ ರವರಿಗಿಂತ ಎಷ್ಟು ದಿನ ಕಡಿಮೆ, ಎಷ್ಟು ದಿನ ಬೇಗ ಮುಗಿಸ್ಯಾರ? 3 ದಿನ ಬೇಗ ಮುಗಿಸ್ಯಾರ. ಇವ 1 ದಿನದಾಗ ಮುಗಿಸೋ ಕೆಲಸ ನೀವು 4 ದಿನ ತಗೊಂಡ ಅಂದ್ರೆ ಇವನಿಗಿಂತ 3 ದಿನ ಮೊದಲೇ ಕೆಲಸ ಮುಗಿದೈತೆ ಅಂದಂಗ. ಅಥವಾ ಇವ್ರಿಬ್ರು ನಡ್ಬರ್ಕ 3 ದಿನ ಅಂತರ ಐತೆ ಅಂದಂಗ. 2 ಒಂದೇ. ಅದ ಸ್ವಲ್ಪ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡು ಕಲಿಬೇಕು. ಹಾಗಾರ ಎ ರವರು ಬಿಗಿಂತ 3 ದಿನ ಮೊದಲೇ ಕೆಲಸ ಮುಗಿಸ್ತಾರ ಅಂದಂಗ ಆಯ್ತಂದ್ರ ಕ್ವಶನ್ ಆಗಿ ಹೇಳ್ತಾರ ಕೆಲಸ 3 ದಿನ ಮೊದಲೇ ಮುಗಿಸಿಲ್ಲ. 60 ದಿನ 60 ಡೇಸ್ ಅರ್ಲಿಯರ್ ದ್ಯಾನ್ ಬಿ. ಹಾಗಾರ ಇದೇ 3 ಯೂನಿಟ್ ನ ಕೆಲಸ 60, 3 ಯೂನಿಟ್ ನ ವ್ಯಾಲ್ಯೂ 60 ಐತೆ ಅಂದಂಗ. 3 ಎಷ್ಟಲೇ 60, 3 20 60. 3 20 60 ಐತಂದ್ರ ಇದಕ್ಕೂ ಕೂಡ 20 ಗುಣಿಸ್ಬೇಕು. 21 20, ಇದಕ್ಕೂ ಕೂಡ 20 ಗುಣಿಸ್ಬೇಕು. 24 80. ಈಗ ನೋಡ್ರಿ, ಎ ರವರು ಒಂದು ಕೆಲಸ 20 ದಿನದಾಗ ಮಾಡಿದ್ರ ಬಿ ರವರು 80 ದಿನದಾಗ ಮಾಡ್ತಾರ. ಇವ್ರಿಬ್ರು ನಡ್ಬರ್ಕ್ ಡಿಫ್ರೆನ್ಸ್ 60 ದಿನ ಐತೆ ನೋಡ್ರಿ. 60 ದಿನ ಮೊದಲೇ ಕೆಲಸ ಮುಗಿಸ್ದಂಗ ಆಗತ್ತದಿಲ್ಲ. ಇವ 80 ದಿನ ಕೆಲಸ ತಗೊಳಕತ್ತಾನ, ಇವ 25 ದಿನದಾಗ ಮುಗಿಸಾಕತ್ತಾನಂದ್ರ 60 ದಿನ ಮೊದಲೇ ಮುಗಿಸ್ತಾನ ಅಂದಂಗ ಅದಿಲ್ಲ. ಹೌದಾ? ಇಲ್ಲಿ ತನಕ ಕ್ಲಿಯರ್ ಐತೆ ಅನ್ಕೊಂತೀನಿ ನಾನು. ಈಗ ಕ್ವಶನ್ ಹೇಳ್ತಾರ, ಇನ್ ಹೌ ಮೆನಿ ಡೇಸ್ ದೇ ಕಂಪ್ಲೀಟ್ ದ ವರ್ಕ್ ಇಫ್ ದೇ ವರ್ಕ್ ಟುಗೆದರ್. ಅವರಿಬ್ರು ಜೊತೆಯಾಗಿ ಕೆಲಸ ಮಾಡಿದ್ರ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರ ಅಂತ. ನನಗೇನ್ ಗೊತ್ತೈತೆ ಅಂದ್ರ ಎ ಎಫಿಷಿಯನ್ಸಿ 4 ಅಂತ ಗೊತ್ತೈತೆ, ಬಿ ಎಫಿಷಿಯನ್ಸಿ 1 ಅಂತ ಗೊತ್ತೈತೆ. ಬಟ್ ನನಗೇನು ಗೊತ್ತಿಲ್ಲ ಅಂದ್ರ ಒಟ್ಟು ಕೆಲಸ ಗೊತ್ತಿಲ್ಲ, ಟೋಟಲ್ ವರ್ಕ್ ನನಗ ಗೊತ್ತಿಲ್ಲ. ಟೋಟಲ್ ವರ್ಕ್ ಹೆಂಗ್ ಬರ್ತದಂದ್ರ 20 ದಿನ ಕೆಲಸ ಮಾಡ್ಯಾನ, ದಿನಕ್ಕೆ 4 ಯೂನಿಟ್ ನಂತ ಕೆಲಸ ಮಾಡ್ಯಾನಂದ್ರ 20 ದಿನ ಅಂದ್ರ 20 × 4 24 80 ಒಟ್ಟು ಕೆಲಸ ಇದೆ. 80 ಯೂನಿಟ್ ಒಟ್ಟು ಕೆಲಸ ಐತೆ ನಂಗ. ಹೌದಾ? ಈ ಒಟ್ಟು ಕೆಲಸನ 80 ದಿನ ಬಂತು. ದಿನಕ್ಕೆ 20 ದಿನ, ದಿನಕ್ಕೆ 4 ಅಂದ್ರೆ 80 ಅನ್ನೋದು ಒಟ್ಟು ಕೆಲಸ ಬಂತು. ನಮ್ಮ ಹುಡುಗ ಡೌಟ್ ಬರ್ತದ, ಸರ್ ನೀವು ಎದಷ್ಟೇ ತಗೋಬೇಡ್ರಿ, ಬಿ ಇದನ್ನು ಒಂದ್ಸಾರಿ ಚೆಕ್ ಮಾಡಿ ನೋಡ್ರಿ. ಬಿ 80 ದಿನದೊಳಗೆ ಒಂದು ಕೆಲಸ ಮಾಡ್ಯಾನಂದ್ರ ಅವ್ನ ಎಫಿಷಿಯನ್ಸಿ ಇರೋದು 1. 80 × 1 ಎಷ್ಟಾಗತ್ತೆ? 80 ಬರ್ತಾಗೇನು ಬರ್ತದ? ಓಕೆ, ಒಟ್ಟು ಕೆಲಸ 80 ಅಂತ ಗೊತ್ತಾಯ್ತು. ಈ 80 ಕೆಲಸನ ಯಾರು ಮಾಡ್ಬೇಕು? ಅವ್ರಿಬ್ರು ಜೊತೆಯಾಗಿ ಟುಗೆದರ್ ಅಂದ್ರ ಅವ್ರಿಬ್ರು ಜೊತೆಯಾದ್ರೆ ಎಷ್ಟು ಕೆಲಸ ಮಾಡ್ತಾರ? 5 ಕೆಲಸ ಮಾಡ್ತಾರ. ಹಾಗಾದ್ರೆ 80 ಕೆಲಸ ಮಾಡಾಕ 5 1 5 ಎಷ್ಟು ಉಳಿತು? 3 ಉಳಿತು. 5 6 30. ಹಾಗಾರ 16 ಡೇಸ್ ಅನ್ನೋದು ಈ ಒಂದು ಪ್ರಶ್ನೆಗೆ ಏನಾಗಿರುತ್ತ? ಸರಿಯಾದಂತ ಉತ್ತರ ಆಗಿರುತ್ತ ಆಯ್ಕೆ ಸಿ. ಅರ್ಥ ಆಗ್ತದ ನೋಡ್ರಿ. ಈ ಲೆವೆಲ್ ಅಲ್ಲಿ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಗಳು ನಮ್ಮ ಎಕ್ಸಾಮ್ ಅಲ್ಲಿ ಬರ್ತಾವ. ನಾವು PC PSI ಅವರು ಏನ್ ಅನ್ಕೊಂಡಿರ್ತೀವಿ, ಸೊ ಬೇಸಿಕ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡಿರ್ತೀವಿ. ನೀವು ಸ್ಟೇಟ್ ಗೌರ್ಮೆಂಟ್ಗೆ ಅಷ್ಟೇ ಸಾಕಾಗತ್ತ. ಬಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಅಂತ ಓದ್ತಾ ಬಂದಾಗ RRB ಇರ್ಲಿ, NTPC ಆಗಿರ್ಲಿ, JE ಆಗಿರ್ಲಿ, ಅದ CHSL CGL ಅಂತಹ ಎಕ್ಸಾಮ್ಸ್ ಗಳನ್ನ ಬರಿಬೇಕಾದಾಗ ಆ ಒಂದು ಚಾಪ್ಟರ್ ನ ಥರೋ ನಾಲೆಜ್ ಇರ್ಬೇಕಾಗತ್ತೆ. ಅದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಹಳಷ್ಟು ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. A works 4 times faster than B ಅಂತ ಐತೆ. ಕ್ವಶನ್ ರಿಪೀಟ್ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್, ಇದು MDH ಪ್ರಾಬ್ಲಮ್. ಕ್ವಶನ್ ಏನೈತಂದ್ರ 30 ಜನ ಅದರ, 30 ಜನರು 16 ದಿನಗಳಲ್ಲಿ ದಿನಕ್ಕೆ ಎಷ್ಟೆಷ್ಟು ಅವರ್ ಕೆಲಸ ಮಾಡ್ತಾರ? 5 ಅವರ್ ಕೆಲಸ ಮಾಡ್ತಾರ.
ಇದೇ ಕೆಲಸನ ಇನ್ ಹೌ ಮೆನಿ ಡೇಸ್ 40 ಮೆನ್ 40 ಜನ ಪುರುಷರು ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 6 ಅವರ್ ದಿನಕ್ಕೆ 6 ತಾಸು ಕೆಲಸ ಮಾಡ್ರ ಎಷ್ಟು ದಿನದೊಳಗ ಆ ಕೆಲಸ ಮುಗಿತದ ಅಂತ ಐತಿ ನೋಡ್ರಿ MDH ಅಂತ ಕೇಳ್ಯಾರ MDH ಅಂದ್ರ ಮೆನ್ನು ಡೇಸ್ ಅವರ್ ಅಂದಂಗ 30 ಜನ ಅದರ 16 ದಿನದೊಳಗ H ಅಂದ್ರ ಅವರ್ 5 ತಾಸ್ನಂಗ್ ಕೆಲಸ ಮಾಡಿದ್ರ ಒಂದ್ ಕೆಲಸ ಮುಗಿತದ ಅದೇ ಕೆಲಸ ಅಂದಾರ ಅನ್ನೋ ಕಾರಣಕ್ಕಾಗಿ ಈಕ್ವಲ್ ಟು ಸೈನ್ 40 ಜನರು ದಿನಕ್ಕೆ 6 ತಾಸು ಕೆಲಸ ಮಾಡಿದ್ರ ಎಷ್ಟು ದಿನ ತೆಗೆದುಕೊಳ್ತಾರ ಅಂದಂಗ ಓಕೆ ಈಗ ನೋಡ್ತಾ ಬರ್ರಿ ಸಿಂಪ್ಲಿಫಿಕೇಶನ್ ಮಾಡ್ಬೇಕಿಲ್ಲಿ ಹೌದಾ 30 × 16 × 5 ಇಲ್ಲಿ ಗುಣಾಕಾರದ ಅಂದ್ರೆ ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ 40 × 6 ಆಗುತ್ತೆ ಇಲ್ಲಿ ಏನ್ ಸಿಗ್ತದ ಡೇ ಸಿಗುತ್ತೆ ಓಕೆ 5 ಒಂದ್ಲೆ 5 ಎಂಟ್ಲೆ 40 8 ಒಂದ್ಲೆ 8 ಎಳ್ಳೆ 16 6 ಒಂದ್ಲೆ 6 ಐದ್ಲೆ 30 5 ಎಳ್ಳೆ ಎಷ್ಟು ಬಂತು 10 ಬಂತು ಹಾಗಾರ ಆಪ್ಷನ್ ಬಿ ಅನ್ನೋದು ಇಲ್ಲಿ ಸರಿ ಐತಿ ಎಕ್ಸಾಮ್ನಾಗ ಇಷ್ಟೆಲ್ಲ ಮಾಡೋದಕ್ಕಿಂತ ನೀವು ಇಲ್ಲೇ ಕಟ್ತಾ ಹೊಡಿಬೋದಿತ್ತು 5 ಒಂದ್ಲೆ 5 ಎಂಟ್ಲೆ 8 ಒಂದ್ಲೆ 8 ಎಳ್ಳೆ 2 ಒಂದ್ಲೆ 2 ಮೂರ್ಲೆ 3 ಒಂದ್ಲೆ 3 ಹತ್ಲೆ ಡೈರೆಕ್ಟ್ ಏನ್ ಬರ್ತದಂದ್ರ 10 ಬರ್ತದ ಸ್ವಲ್ಪ ಈ ರೀತಿ ಕ್ಯಾನ್ಸಲೇಷನ್ ಮಾಡ್ಬೇಕಾದಾಗ ಸ್ವಲ್ಪ ಎಚ್ಚರದಿಂದ ಇರಬೇಕು ಕ್ಯಾನ್ಸಲೇಷನ್ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಎರರ್ ಬರ್ತದ ಆನ್ಸರ್ ರಾಂಗ್ ಆಗುತ್ತೆ ಕೇರ್ಫುಲ್ ಆಗಿ ಮಾಡ್ರಿ ಓಕೆ ಪ್ರಾಕ್ಟೀಸ್ ಮಾಡ್ರಿ ಜಾಸ್ತಿ ನೆಕ್ಸ್ಟ್ ಕ್ವಶನ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವತ್ತಿನ ಕ್ಲಾಸ್ ಒಳಗೆ ನೀವೇನಾದ್ರೂ ಕಲ್ತೀರಿ ಅಂದ್ರ ಈ ಕ್ವಶನ್ ಅನ್ನ ಬಿಡಿಸೋದು ಕಲಿಯೋದು ಇಷ್ಟ ತನಕ ಹೇಳಿರೋ ಕ್ವಶನ್ಸ್ ಅನ್ನ ಒಂದಲ್ಲ ಒಂದ್ ಕಡೆ ನೀವೇನ್ ಮಾಡಿರ್ತೀರಿ ಸಾಲ್ವ್ ಮಾಡೋದನ್ನ ಕಲ್ತಿರ್ತೀರಿ ಬಟ್ ಎಸ್ಪೆಷಲಿ ಈ ಕ್ವಶನ್ ಅಂತ ಬಂದಾಗ ವೆರಿ ಸ್ಟ್ಯಾಂಡರ್ಡ್ ಕ್ವಶನ್ ಐತೆ ಮತ್ತೆ ಸಿಂಪಲ್ ಕ್ವಶನ್ ಕೇಳ ರೇಷಿಯೋ ಕೇಳ್ಬಿಟ್ಟ ಜಸ್ಟ್ ಹೌದಾ ನೋಡಿ ಪಿ ರವರು ಒಂದು ಕೆಲಸದ 2/5 ಪಾರ್ಟ್ ಕೆಲಸವನ್ನ 2/5 ಕೆಲಸವನ್ನ ಎಷ್ಟು ದಿನದಾಗ ಮಾಡ್ಯಾನ 10 ದಿನದಲ್ಲಿ ಮಾಡ್ಯಾನ ಅಂತ ನೆಕ್ಸ್ಟ್ ಪಿ ಮತ್ತ ಕ್ಯೂ ಇಬ್ರು ಜೊತೆಯಾಗಿ 1/3 ಆಫ್ ದ ವರ್ಕ್ 1/3 ಆಫ್ ದ ವರ್ಕ್ ಅನ್ನ ಎಷ್ಟು ದಿನ ಕೆಲಸ ಮಾಡ್ಯಾರ 5 ದಿನದಲ್ಲಿ ಕೆಲಸವನ್ನ ಮಾಡ್ಯಾರ 5 ದಿನದಲ್ಲಿ ಕೆಲಸ ಮಾಡ್ಯಾರ ಹಾಗಾದ್ರೆ ರೇಷಿಯೋ ಆಫ್ ದೇರ್ ಪರ್ಫಾರ್ಮೆನ್ಸ್ ಪಿ ಮತ್ತ ಕ್ಯೂ ಗಳದ್ದು ರೇಷಿಯೋ ಎಫಿಷಿಯನ್ಸಿ ಕಂಡುಹಿಡಿದೆ ಅಂದಂಗ ಫಸ್ಟ್ ಆಫ್ ಆಲ್ ನಮ್ಮ ಹುಡುಗ ಈ ಒಂದು ರೇಷಿಯೋಗಳನ್ನ ನೋಡಿ ಫ್ರಾಕ್ಷನ್ ಗಳನ್ನ ನೋಡಿ ಭಿನ್ನರಾಶಿಯನ್ನ ನೋಡಿ ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡ್ಬಿಟ್ಟಿರ್ತಾನ ಆಲ್ರೆಡಿ ಭಿನ್ನರಾಶಿ ಬಂತು ಅಂದ್ರ ಕ್ವಶನ್ ಸ್ಕಿಪ್ ಅದ ಡೈರೆಕ್ಟ್ ಬಟ್ ಕ್ವಶನ್ ಅನ್ನ ಕಲಿಯಕ ಪ್ರಯತ್ನ ಮಾಡ್ರಿ ಒಂದು ಸಾರಿ ನೀವು ಅದ್ರ ಒಳಗಿನ ಕಾನ್ಸೆಪ್ಟ್ ತಿಳ್ಕೊಂಡ್ರಿ ಅಂತ ಕೇಳಿದ್ರೆ ಯಾವ ಕೂಡ ಕ್ವಶನ್ ಡಿಫಿಕಲ್ಟಿ ಅನ್ಸೋದಿಲ್ಲ ಕ್ಲಿಯರ್ ಓಕೆ ಈಗ ನೋಡ್ರಿ ಯಾವುದೋ ಒಂದು ಕೆಲಸದ 2/5 ಭಾಗವನ್ನ 10 ದಿನದೊಳಗೆ ಮಾಡ್ಯಾನಂದ್ರ ಒಟ್ಟು ಕೆಲಸ ಮಾಡ್ಲಿಕ್ಕೆ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ 5 ಭಾಗದೊಳಗ 1 ಭಾಗ ಕೆಲಸ 5 ಭಾಗದೊಳಗ 2 ಭಾಗದ ಕೆಲಸ ಮಾಡ್ಲಿಕ್ಕೆ 10 ದಿನ ಸಮಯ ತೆಗೆದುಕೊಂಡಾನ 5 ಭಾಗದಲ್ಲಿ 2 ಭಾಗದ ಕೆಲಸ ಮಾಡಕ 10 ದಿನ ತಗೊಂಡಾನ ಒಂದ್ ವೇಳೆ ಇಡೀ ಕೆಲಸವನ್ನ ಮಾಡ್ಲಿಕ್ಕೆ ಎಷ್ಟು ದಿನ ತೆಗೆದುಕೊಳತಾನ ಅಂತ ನಾನು ನೋಡಿದ್ರ ಏನು ಮಾಡ್ಬೇಡ್ರಿ ಇದನ್ನ ಏನ್ 2/5 ಐತೆ ನೋಡಿ ಇದನ್ನ ಉಲ್ಟಾ ಮಾಡಿ ಬರದ್ ಬಿಡ್ರಿ 5/2 ಬರ್ತದ 2 ಒಂದ್ಲೆ 2 ಐದ್ಲೆ 10 5 ಐದ್ಲೆ 25 ಎಯು ಒಂದು ಕೆಲಸವನ್ನು 25 ದಿನಗಳಲ್ಲಿ ಮಾಡುತ್ತಾನೆ ಈ ರೀತಿ ಕ್ವಶನ್ ಇರ್ತದಲ್ಲ ಆ ರೀತಿ ಕನ್ವರ್ಟ್ ಆಯ್ತು ಈಗ ಹಾಗಾರ ಪಿ ರವರು ಒಂದು ಕೆಲಸವನ್ನ 25 ದಿನಗಳಲ್ಲಿ ಮಾಡ್ತಾರ ನಂಗಾಯ್ತು ನೆಕ್ಸ್ಟ್ ಪಿ ಮತ್ತ ಕ್ಯೂ ಇಬ್ರು ಸೇರಿದ್ರ 1/3 ಕೆಲಸ 5 ದಿನದಾಗ ಮಾಡ್ತಾರಂದ್ರ ಒಟ್ಟು ಕೆಲಸ ಮಾಡ್ಲಿಕ್ಕೆ ಇದನ್ನ ಉಲ್ಟಾ ಮಾಡಿ ಬರೆದ್ ಬಿಡ್ರಿ 3/1 ಆಗುತ್ತಾ 1 ಬರ್ದ್ರು ಅಷ್ಟೇ ಬರೀಲಿಕ್ಕೂ ಅಷ್ಟೇ 5 ಮೂರ್ಲೆ ಎಷ್ಟಾಯ್ತು 15 ಆಯ್ತು 5 ಮೂರ್ಲೆ ಎಷ್ಟಾಯ್ತು 15 ಆಯ್ತು ಈಗ ನನಗೇನ್ ಕೇಳ್ಯಾರ ಅವರು ರೇಷಿಯೋ ಕೇಳ್ಯಾರ ಹಾಗಾದ್ರ ಪಿ ಒಬ್ಬರೇ ಒಂದು ಕೆಲಸ 25 ದಿನದಾಗ ಮಾಡ್ತಾರ ಪಿ ಮತ್ತ ಕ್ಯೂ ಆ ಕೆಲಸವನ್ನ 15 ದಿನದಾಗ ಮಾಡ್ತಾರ ಹಾಗಾರ LCM ಅಂತ ನೋಡಿದ್ರ ಎಷ್ಟಾಗತ್ತ 75 ಆಗತ್ತ 25 ಮೂರ್ಲೆ 75 15 5ಲೆ 75 ಇದರರ್ಥ ಪಿ ಮತ್ತ ಕ್ಯೂ ಇಬ್ರು ಸೇರಿದ್ರ 5 ರೊಟ್ಟಿ ಊಟ ಮಾಡ್ತಾರ ಈ 5 ರೊಟ್ಟಿ ಒಳಗ ಪಿ ಒಬ್ಬನೇ 3 ರೊಟ್ಟಿ ಊಟ ಮಾಡ್ತಾನ ಪಿ ಒಬ್ಬನೇ 3 ರೊಟ್ಟಿ ಊಟ ಮಾಡ್ತಾನ ಅಂದ್ರೆ ಕ್ಯೂ ಎಷ್ಟು ಊಟ ಮಾಡ್ತಾನ 2 ಅಂದಾಗ ಮಾತ್ರ 5 ಆಗತ್ತ ನನ್ ಕ್ವಶನ್ ಕೇಳಿರೋದು ಪಿ ಮತ್ತ ಕ್ಯೂ ರವರದು ಎಫಿಷಿಯನ್ಸಿ ರೇಷಿಯೋ ಕೇಳ್ಯಾರ ಅಂದ್ರ ಪಿ 3 ಇದ್ರ ಕ್ಯೂ 2 ಇರ್ತಾನ 3:2 ಆಪ್ಷನ್ ಸಿ ಅನ್ನೋದೇನಾಗಿರತ್ತಿಲ್ಲಿ ಸರಿಯಾಗಿರತ್ತ ನೀವೇನಾದ್ರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿ ಅಂದ್ರ 2:3 ಬರ್ತದ ಹೌದಾ ಬಟ್ ಪ್ರಾಪರ್ ಆಗಿ ನೋಡೋದಾಯ್ತು ಅಂತ ಕೇಳ ಪಿ ಮತ್ತು ಕ್ಯೂ ರ ರೇಷಿಯೋ ಹೇಳ್ರಿ ಅಂತ ಕೇಳಿದ್ರ 3:2 ಅನ್ನೋದು ಸರಿಯಾದಂತ ಉತ್ತರ ಆಗಿರತ್ತದ ಬಟ್ ಈ ರೇಷಿಯೋ ಕೇಳೋದಕ್ಕಿಂತ ಇನ್ನೂ ಈ ಕ್ವಶನ್ ನ ಡಿಫಿಕಲ್ಟಿ ಮಾಡಬಹುದಿತ್ತು ಹೌದಾ ಬಟ್ ಈ ಕ್ವಶನ್ ಒಳಗೆ ನೀವೇನು ಹೊಸದ್ ಕಲ್ತ್ರಿ ಅಂದ್ರ ಈ ಪೋರ್ಷನ್ ಏನ್ ಮಾಡಿದ್ರಿ ಹೊಸದಾಗಿ ಕಲಿತ್ರಿ ಯಾವ ರೀತಿ ನಾವು ಭಿನ್ನರಾಶಿಯನ್ನ ಕೊಟ್ರ ಅದನ್ನ ಹೋಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅನ್ನೋದು ನೀವು ಇಲ್ಲಿ ತಿಳ್ಕೊಂಡ್ರಿ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಕ್ವಶನ್ ರಿಪೀಟ್ ಆಗಿದೆ ಇವತ್ತಿನ ಕ್ವಶನ್ ಇಷ್ಟೇ ಅನ್ಕೊಂತೀನಿ ಓಕೆ
ಸೊ ಇಲ್ಲಿ ತನಕ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡಿದಿರಿ. ಕ್ಲಾಸ್ ಬಗ್ಗೆ ಏನ್ ಅನಿಸ್ತು ಅನಿಸಿಕೆಗಳನ್ನ ಕಮೆಂಟ್ ಮಾಡ್ರಿ. ಓಕೆ, ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ರಿ. ಹೆಚ್ಚು ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಇಲ್ಲಿ ಕಡಿಮೆ ಕ್ವಶನ್ಸ್ ಆಗಿರ್ಬೋದು, ಬಟ್ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇನ್ನೂ ಅಧಿಕ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬರ್ತೀನಿ. ಸೊ ತಾವೆಲ್ಲರೂ ಕೂಡ ಹೀಗೆ ಈ ಒಂದು ವಿಡಿಯೋಗೆ ಸಪೋರ್ಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.